ಗುರುವಾರದ ವಂದನೆಗಳೊಂದಿಗೆ ನಿಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಓಕೆ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಯಾರಾದ್ರೂ ಹೇಳ್ಬೋದಾ? ಕ್ಲಿಯರ್ ಆಗಿದೆ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ತುಂಬ ದಿನಗಳ ನಂತರ ವಿಡಿಯೋ ಕಾಲಲ್ಲಿ ಬರ್ತಾ ಇದ್ದೀವಿ. ಆ ಒಂದು ಸೌಭಾಗ್ಯ ಇವಾಗ ಸಿಕ್ಕಿದೆ ನಮಗೆ. 6 ತಿಂಗಳ ಅಜ್ಞಾತವಾಸದಿಂದ ಹೊರಗಡೆ ಬಂದಿದ್ದೀವಿ. ನಿಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ, ನಿಮ್ಮ ಜೊತೆ ಮಾತಾಡುವಂಥ ಸೌಭಾಗ್ಯ ಸಿಗ್ತಾ ಇದೆ. ಅದಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ, ನಮ್ಮ ಜನ್ಮದಾತರಿಗೆ, ತಂದೆ ತಾಯಿಗಳಿಗೆ ಮೊದಲುಗಳು ಸಾಷ್ಟಾಂಗ ವಂದನೆಗಳನ್ನ ಮಾಡ್ತಾ, ಅವ್ರನ್ನ ಸ್ಮರಿಸ್ತಾ, ಹಾಗೆ ಗುರು ಹಿರಿಯರಿಗೆ ವಂದಿಸ್ತಾ, ಹಾಗೆ ಇವತ್ತು ನಾವು ಈ ಜಗತ್ತಿನಲ್ಲಿ ಇದ್ದೀವಿ ಅನ್ನೋದಾದ್ರೆ ನಮ್ಮ ದೇವಾನುದೇವತೆಗಳಿಗೆ ವಂದನೆಗಳನ್ನ ಹೇಳ್ತಾ, ಹಾಗೆ ಈ ಸುಂದರವಾದ ಅವಕಾಶಕ್ಕೆ ನಮ್ಮನ್ನ ತಂದು ಒಂದು ಸುಂದರವಾದ ಮೂರ್ತಿಯನ್ನಾಗಿ ತಯಾರು ಮಾಡ್ಲಿಕ್ಕೆ ಹೊರಟಿರುವಂತ ನಮ್ಮ ಅಪ್ಲೈನ್ಸ್, ಹಾಗೆ ನಮ್ಮನ್ನ ನಂಬಿ ಬಂದಂತ ಡೌನ್ಲೈನ್ಸ್ಗೂ ಕೂಡ ಒಂದು ಕೃತಜ್ಞತೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಗುರುವಾರ, ವಾರದಲ್ಲಿ ತುಂಬಾ ವಿಶೇಷವಾದ ವಾರ ಗುರುವಾರ. ಅದು ಅಂದ್ರೆ ಆ ಗುರುವಿಗೆ ಅರ್ಹರಾಗಿರುವಂತ ವ್ಯಕ್ತಿಗಳು, ಸಾಧಕರು, ಲೀಡರ್ಗಳು ಬಂದು ನಮ್ಗೆ ಗುರು ಉಪದೇಶಗಳನ್ನ ಮಾಡುವಂತ ಒಂದು ಮಹತ್ತರವಾದ ದಿನ. ಈ ದಿನ ನಮ್ಗೆ ನಮ್ಮನ್ನೆಲ್ಲ ತಿದ್ದಲಿಕ್ಕೆ, ತೀಡಲಿಕ್ಕೆ, ಒಂದು ಗುರು ಉಪದೇಶಗಳನ್ನ ನೀಡಲಿಕ್ಕೆ ಬರ್ತಾ ಇರುವಂತ ವ್ಯಕ್ತಿ ಅಸಾಧಾರಣ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನ ನಾವು ಪ್ರತಿಯೊಂದು ಆಯಾಮಗಳಲ್ಲೂ ನೋಡಿ ಕಲಿಬೇಕಾದಂತ ವ್ಯಕ್ತಿ. ಯಾವುದೇ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶವನ್ನ ಇಟ್ಕೊಳ್ಳದೆ ಸಮಾಜ ಸೇವೆ, ನನ್ನಿಂದ 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಶತಾಯ ಗತಾಯ ಎಲ್ಲರಿಗೂ ಕಲಿಕೆಯನ್ನ ನೀಡಿ ಎಲ್ಲರನ್ನೂ ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ಪಣ ತೊಟ್ಟಿರುವಂತ ವ್ಯಕ್ತಿ. ಜೊತೆಗೆ ಅವರ ಒಂದು ಏನು ಉಪದೇಶದ ಒಂದು ಶೈಲಿ, ಟೀಚಿಂಗ್ ಶೈಲಿ ಏನಿದೆ, ಅವ್ರು ಏನೇ ಕೊಟ್ರು ಸಣ್ಣ ಮಕ್ಕಳಿಗೂ ಕೂಡ ಅರ್ಥವಾಗೋ ರೀತಿ ಕೊಡುವಂಥದ್ದು. ಜೊತೆಗೆ ಅವರ ಒಂದು ಸ್ಪಷ್ಟತೆ, ಅವರ ಒಂದು ಕಮಿಟ್ಮೆಂಟ್, ಅವರ ಒಂದು ಡೆಡಿಕೇಶನ್, ಕೆಲವೊಬ್ಬರನ್ನ ನೋಡಿ ನಾವು ಕಲಿಬೇಕಾಗತ್ತೆ. ಸುಮ್ನೆ ಮಾತಾಡೋದು ಅಂತದಲ್ಲ, ಏನಾದ್ರೂ ಅವರಿಂದ ನಾವು ಅಳವಡಿಸ್ಕೋಬೇಕು ಅಂತ ಸ್ಫೂರ್ತಿದಾಯಕವಾದಂತ ವ್ಯಕ್ತಿ ಅವರು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿನೂ ಕೂಡ. ಅವರೆಲ್ಲರೂ ಒಂದು ನಿಕ್ ನೇಮ್, ಅವ್ರನ್ನ ಗುರುಮಾ ಅಂತ ಕರೆಯೋದು ರೂಢಿ. ಹಾಗಾಗಿ ಟಾಪ್ ಲೀಡರ್ಗಳಿಂದ ಒಂದು ಪ್ರಶಂಸೆಯನ್ನ ಪಡೆದಂತ ವ್ಯಕ್ತಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸವಿತಾ ಮೇಡಮ್ ನಾನು ಈ ವರ್ಚುವಲ್ ಸ್ಕ್ರೀನ್ಗೆ ನಿಮ್ಮೆಲ್ಲರ ಮುಖಾಂತರ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸವಿತಾ ಮೇಡಮ್, ಸ್ವಾಗತ ಮೇಡಮ್. ವೆಲ್ಕಮ್ ಮೇಡಮ್. ವೆಲ್ಕಮ್ ಸವಿತಾ ಮೇಡಮ್. ವೆಲ್ಕಮ್ ಸವಿತಾ ಮ್ಯಾಮ್. Yes, thank you so much. Thank you so much, good sir. ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಮಾಡಿದ್ದೀರಾ. Thank you so much. ಎಸ್, ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿಯಾಗಿ, ಖುಷಿಯಾಗಿ, ಆರೋಗ್ಯವಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿರೋ ಎಲ್ಲರೂ ಥ್ಯಾಂಕ್ ಯು ಹೇಳ್ತಾ ಕಾಲ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತಾರೆ, ಏನ್ ಮಾಡ್ಬೋದು ಅಂತ ಎಲ್ಲರಿಗೂ ಕುತೂಹಲ ಇದೆಯಲ್ವಾ? ಬುಧವಾರ ಏನ್ ಮಾಡಿದೆ, ಪವರ್ ಆಫ್ MLM ಅಂತ ಒಂದು ಸೆಷನ್ ಕೊಟ್ಟೆ. ಅಂದ್ರೆ MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನ ಪವರ್ ಏನು ಅಂತ ಲಾಸ್ಟ್ ವೀಕ್ ಕೊಟ್ಟಿದ್ದೆ. ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಪವರ್ ಆಫ್ ಮೋದಿ ಕೇರ್ ಮಾಡೋಣ. ಅಂದ್ರೆ ಲಾಸ್ಟ್ ವೀಕು ನಾವೆಲ್ಲೂ ಮೋದಿ ಕೇರ್ ಅಂತ ಪ್ರಸ್ತಾಪ ಮಾಡಿರ್ಲಿಲ್ಲ. ಸೊ ಇವಾಗ ಮೋದಿ ಕೇರ್ ಅಂದ್ರೆ ಏನ್ ಪವರ್ ಇದೆ ಮೋದಿ ಕೇರ್ ಅಲ್ಲಿ, ಯಾಕೆ ನಾನು ಮೋದಿ ಕೇರ್ ನ ಮಾಡ್ಬೇಕು? ಹೋದ್ವಾರ ಬಂದು MLM ಅಂದ್ರೆ ಯಾಕೆ ನಾನು ಒಂದು ಒಳ್ಳೆ MLM ನ ಸೆಲೆಕ್ಟ್ ಮಾಡ್ಬೇಕು, ಯಾವ ತರ ಸೆಲೆಕ್ಟ್ ಮಾಡಿ ನಾನ್ ಬರ್ಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಸೊ ಇವತ್ತು ಪವರ್ ಆಫ್ ಮೋದಿ ಕೇರ್ ಮಾಡೋದ್ರಿಂದ ಏನ್ ಪವರ್ ಸಿಕ್ಕುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಕ್ರೀನ್ ಕಾಣಿಸ್ತಿದ್ಯಾ ಗೋವಿಂದರಾಜು ಸರ್? ಎಸ್ ಮೇಡಮ್, ಕಾಣಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇತ್ತೀಚಿನ ಮೋದಿ ಕೇರ್ ನಲ್ಲಿ 5 ಮ್ಯಾಜಿಕ್ ತಂತ್ರಕಾರಿ ಬದಲಾವಣೆಗಳಾಗಿದೆ. ಅಂದ್ರೆ ಹಳೆ ಮೋದಿ ಕೇರ್ಗೂ ಹೊಸ ಮೋದಿ ಕೇರ್ಗೂ ಒಂದು
5 ಮ್ಯಾಜಿಕಲ್ ತಂತ್ರಜ್ಞಾನಿ ಬದಲಾವಣೆಗಳಂದ್ರೆ ಈ ಚೇಂಜಸ್ ಆಗಿರೋಂಥದ್ದು 5 ತರ ಚೇಂಜಸ್ ಮಾಡಿದ್ದಾರೆ. ಏನಿರ್ಬೋದು ಆ ಚೇಂಜಸ್ ನೋಡ್ತಾ ಹೋಗಣ್ವಾ? 5 ಮ್ಯಾಜಿಕ್ ತಂತ್ರಕಾರಿ ಬದಲಾವಣೆಗಳು ಆಗಿರುವಂತದ್ದು ಯಾವ್ದ್ಯಾವ್ದು? ಫಸ್ಟ್ ಒನ್, ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರಾಡಕ್ಟ್ ಸಿಗ್ತಾ ಇದೆ ಎಲ್ಲಾರ್ಗುನು. ಪ್ರತಿಯರ ಕೈಗೆ ಎಟುಕುವ ಬೆಲೆಗಳಲ್ಲಿ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂತವ್ರು, ಈ ತರದವ್ರೆಲ್ಲಾನು ನಾವು ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ನ ಬಳಸ್ಬೇಕು ಅಂದ್ರೆ ನಮ್ ಕೈಯಲ್ಲೆಲ್ಲ ಆಗತ್ತಾ ಫ್ರೆಂಡ್ಸ್? ಯೋಚನೆ ಮಾಡಿ, ಎಷ್ಟು ಕಾಸ್ಟ್ಲಿ ಇರುತ್ತೆ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ ಗೆಲ್ಲ ನಾನ್ ರೀಚ್ ಮಾಡ್ಬೇಕು ಅಂದ್ರೆ ನಮ್ಮಂತವ್ರಿಗೆಲ್ಲ ತುಂಬಾ ಕಷ್ಟ ಅಲ್ವಾ? ಅದೇ ನಮ್ ಇಂಡಿಯನ್ ಪ್ರೈಸ್ ಸಿಕ್ಕತ್ತೆ ಅಂತಂದ್ರೆ, ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಲಕ್ಕಿ ನಾವೆಲ್ಲ ಅಲ್ವಾ? ಸೊ ಅದೇ ತರ ಎಲ್ಲಾನು ನಮ್ಗೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಗೆ ಇಂಡಿಯನ್ ರೇಟ್ಗೆ ಸಿಗ್ತಾ ಹೋಗ್ತಾ ಇರೋದು. ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಅಕ್ಯುಮುಲೇಷನ್ ಇತ್ತು, ಇವಾಗಿಲ್ಲ. ಸೊ ಅಕ್ಯುಮುಲೇಷನ್ ಪ್ಲಾನ್ ಅಂತ ಬಂದಿದ್ದು. ಪ್ಲಾನ್ ನಲ್ಲಿ ಇವಾಗ ನಮ್ಗೆ ಯಾವ್ದಿದೆ? ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಅಂತ ಇರುವಂತದ್ದು. ಸೊ ಈ ತರ ಮಾರ್ಕೆಟ್ ಅಲ್ಲೇ ದಿ ಬೆಸ್ಟ್ ಪ್ಲಾನ್ ಬಂದಿರುವಂತದ್ದು. ಅಂದ್ರೆ ನಿಮ್ಗೆ ತುಂಬಾ ಪೇ ಔಟ್ ಕೊಟ್ಟು ನಿಮ್ಗೆ ತುಂಬಾ ಲಾಭ ಕೊಡ್ತಾ ಇರುವಂತ ಪ್ಲಾನ್ ಬಂದಿರುವಂತದ್ದು. ನೋಡಿ, ಇಲ್ಲಿ ಬಂತು ಪೇ ಔಟ್ ಜಾಸ್ತಿ ಆಗಿದೆ. ಅವಾಗ ನೋಡಿ, ಈ PPT ಎಲ್ಲ ಮಾಡಿದಾಗ 62% ಇತ್ತು, ಇವಾಗ ಎಷ್ಟಾಗಿದೆ? 72%. ಇನ್ನೂ 10% ಜಾಸ್ತಿ ಮಾಡಿದ್ದಾರೆ ನಮ್ ಸಮೀರ್ ಮೋದಿ ಸರ್. ಒಂದು ಕಂಪನಿಯಲ್ಲಿ 100% ಬಿಸ್ನೆಸ್ ಆಗ್ತಾ ಇದೆ ಅಂದ್ರೆ ಅದ್ರಲ್ಲಿ 72% ವಾಪಸ್ ನಿಮ್ಗೆ ಕೊಡ್ತಾರೆ ಅಂದ್ರೆ ಯಾವ ಕಂಪನಿ ಕೊಡುತ್ತೆ ಫ್ರೆಂಡ್ಸ್? ಖಂಡಿತ ಈ ಕಂಪನಿಯಲ್ಲಿ ಇರಕ್ಕೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಓಕೆ, 4ನೇದು, ಸಾಕಷ್ಟು ಅವಶ್ಯಕತೆ ಇರುವ ಪ್ರಾಡಕ್ಟ್ ಗಳ ಬಿಡುಗಡೆ ಕಡಿಮೆ ದರದಲ್ಲಿ. ನಾವು ದಿನ ನೋಡ್ತಾ ಇದೀವಿ, ಇಷ್ಟು ಪ್ರಾಡಕ್ಟ್ಸ್ ಬರ್ತಾ ಇದೆ, ಸುಮಾರು ಪ್ರಾಡಕ್ಟ್ಸ್ ಬರ್ತಾ ಇದೆ ಅಲ್ವಾ? ಹೊಸ ಪ್ರಾಡಕ್ಟ್ಸ್ ಬರ್ತಾ ಇದೆ. ಹೋಮ್ ಕೇರ್ ಆಗ್ಲಿ, ಪರ್ಸನಲ್ ಕೇರ್ ಆಗ್ಲಿ, ವೆಲ್ನೆಸ್ ಆಗ್ಲಿ, ಸುಮಾರು ಪ್ರಾಡಕ್ಟ್ಸ್ ಬರ್ತಾ ಇದೆ. ಅದೆಲ್ಲಾನು ಕಡಿಮೆ ರೇಟ್ ಅಲ್ಲೇ ನಮಗ್ ಸಿಗ್ತಾ ಇದೆ. ಹೊರಗಡೆ ಹೋದ್ರೆ ಇನ್ನೂ ಜಾಸ್ತಿ ಇದೆ ಈ ಪ್ರಾಡಕ್ಟ್ಸ್ಗೆಲ್ಲಾನು. ಸೊ ಈ ತರ ಪ್ರಾಡಕ್ಟ್ಸ್ ಎಲ್ಲ ಏನ್ ರಿಲೀಸ್ ಆಗ್ತಾ ಇದೆ ಕಂಪನಿಯಲ್ಲಿ, ಎಲ್ಲಾನು ಕಮ್ಮಿ ನಾವೆಲ್ಲ ಯೂಸ್ ಮಾಡೋ ರೇಟ್ ಅಲ್ಲೇ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಸಮೀರ್ ಮೋದಿ ಸರ್ ನ ಕಮಿಟ್ಮೆಂಟ್, ಅವ್ರ ಬೋಲ್ಡ್ ಸ್ಟೆಪ್ಸ್. ಶುರುವಾತ್ ಮಾಡುವಾಗ ಏನ್ ಹೇಳ್ತಾರೆ? ನೀವು 1 ಹೆಜ್ಜೆ ಇಡಿ, ನಾನ್ ನಿಮ್ ಜೊತೆ 2 ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಾರೆ. ಇದು ನಿಮ್ ಕಂಪನಿ ಅಂತ ಹೇಳ್ತಾರೆ, ನೀವೆಲ್ಲ ನನ್ ಬಿಸ್ನೆಸ್ ಪಾರ್ಟ್ನರ್ಸು ಅಂತ ಹೇಳ್ತಾರೆ. ನೀವೆಲ್ಲ ಇದಕ್ಕೆ ಕೋಟಿಗಟ್ಲೆ ಇನ್ವೆಸ್ಟ್, ನಾವೆಲ್ಲ ಇವಾಗ ಒಂದು ಕಂಪನಿ ಶುರು ಮಾಡ್ಬೇಕು ಅಂದ್ರೆ ಕೋಟಿಗಟ್ಲೆ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಏನೂ ಇನ್ವೆಸ್ಟ್ಮೆಂಟ್ ಇಲ್ದೆ ನೀವೆಲ್ಲ ನನ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಯಾರು ಹೇಳ್ತಾರೆ ಫ್ರೆಂಡ್ಸ್? ಹೇಳ್ತಾರ ಯಾರಾದ್ರು? ಖಂಡಿತವಾಗ್ಲು ಯಾರು ಹೇಳಲ್ಲ. ಆದ್ರೆ ಸಮೀರ್ ಮೋದಿ ಸರ್ ಬಂದ್ಬಿಟ್ಟು ಪ್ರತಿಯೊಂದಕ್ಕೂ ಈ ತರ ಬೋಲ್ಡ್ ಆದ್ರೆ ಧೈರ್ಯವಾಗಿ ಹೆಜ್ಜೆ ಇಡ್ತಾ ಇರುವಂತದ್ದು. ಅದ್ರ ಜೊತೆಗೆ ನೋಡಿ, ನಮ್ ಪ್ರಾಡಕ್ಟ್ ಮೇಲೆ ಎಲ್ಲಾನು ಐ ಪರ್ಸನಲಿ ಗ್ಯಾರಂಟಿ ಯು ಫುಲ್ ರೀಫಂಡ್ ಆಫ್ ಯುವರ್ ಮನಿ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪ್ರಾಡಕ್ಟ್. ಈ ಕಮಿಟ್ಮೆಂಟ್ ಕೊಟ್ಟು ಈ ಸ್ಟೇಟ್ಮೆಂಟ್ ಹಾಕ್ಸಕ್ಕೂ ಧೈರ್ಯ ಇರ್ಬೇಕು. ಇವಾಗ ಮಾರ್ಕೆಟ್ ಅಲ್ಲಿ ಎಷ್ಟೋ ಇರುತ್ತೆ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ಗೆಲ್ಲ ಯಾಕೆ ಈ ತರ ಕೊಡಲ್ಲ? ನೀವ್ ಅಂಗಡಿಯಿಂದ ಒಂದ್ ಪ್ರಾಡಕ್ಟ್ ತಗೊಂಡ್ ಬನ್ನಿ, ಅದನ್ನ ವ್ಯಾಪಾರ ತೆಗೆದ್ಬಿಟ್ಟು ಎತ್ಕೊಂಡು ಹೋಗಿ ತಗೊಳ್ತಾರ ಅವರು? ಖಂಡಿತ ತಗೊಳಲ್ಲ. ಈ ತರ ಒಂದು ಸ್ಟೇಟ್ಮೆಂಟ್ ಹಾಕ್ಬೇಕಂದ್ರೂ ಗುಂಡಿಗೆ ಇರ್ಬೇಕು ಅಲ್ವಾ? ಸೊ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಸಮೀರ್ ಸರ್ ಈ ತರ ಹಾಕಿರೋಂಥದ್ದು ಅಂದ್ರೆ ಧೈರ್ಯವಾಗಿ ಅವರು ಮುಂದೆ ಹೆಜ್ಜೆನ ಇಡ್ತಾರೆ. ನೆಕ್ಸ್ಟ್ ಈ ಟ್ರೆಂಡ್ಸ್ ಇದೆ. ಟ್ರೆಂಡ್ ಅಲ್ಲಿ ಯಾವ್ದು ಮೆಗಾ ಟ್ರೆಂಡ್ ಇರ್ಬೋದು? 2 ಮೆಗಾ ಟ್ರೆಂಡ್ಗಳು, ಒಂದು ವೆಲ್ನೆಸ್ ಇಂಡಸ್ಟ್ರಿ, ಇನ್ನೊಂದು ಬ್ಯೂಟಿ ಇಂಡಸ್ಟ್ರಿ. ವೆಲ್ನೆಸ್ ಇಂಡಸ್ಟ್ರಿ ಅಂದ್ರೆ ಏನು? ನಮ್ದು ವೆಲ್ನೆಸ್ ಫುಡ್ ಸಪ್ಲಿಮೆಂಟ್ಸ್ ಎಲ್ಲ ಏನಿದೆಯೋ ಅದು ಬಂದು ವೆಲ್ನೆಸ್ ಇಂಡಸ್ಟ್ರಿ. ಅಂದ್ರೆ ನಾವು ಕಾಯಿಲೆ ಬರಕ್ಕೆ ಮುಂಚೆ ಈ ತರ ಸಪ್ಲಿಮೆಂಟ್ಸ್ ಎಲ್ಲ ತಗೊಂಡು ನಾವು ಕಾಯಿಲೆ ಬರ್ದೇ ಇರೋಂಗೆ ಆರೋಗ್ಯನ ಕಾಪಾಡ್ಕೊಳ್ಳೋದು. ಕಾಯಿಲೆ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷ ಗಟ್ಲೆ ಸುರಿಬೇಕಾಗಿಲ್ಲ. ಕಾಯಿಲೆ ಬರಕ್ ಮುಂಚೆನೆ ನಾವು ಆರೋಗ್ಯನ ಕಾಪಾಡ್ಕೋಬೇಕಾ? ಚೆಕ್ ಮಾಡ್ಕೊಳ್ಳಿ. ನಾವು ಕಾಯಿಲೆ ಬರಕ್ ಮುಂಚೆ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ನಾವು ವೆಲ್ನೆಸ್ ಯೂಸ್ ಮಾಡ್ಬೇಕು. ಅದ್ರ ಜೊತೆ ಬ್ಯೂಟಿ ಇಂಡಸ್ಟ್ರಿ ಅಂದ್ರೆ ಕಾಸ್ಮೆಟಿಕ್ಸ್ ಎಲ್ಲ ಇವಾಗ ಎಷ್ಟು ಟ್ರೆಂಡ್ ಅಲ್ಲಿ ಇದೆ.
ಬ್ಯೂಟಿಫುಲ್ ಆಗಿ ಎಲ್ಲ ಕಾಸ್ಮೆಟಿಕ್ಸ್ಗೆ ಲೇಡೀಸು ಎಷ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಫ್ರಾಂಚೈಸಿ ಇಸ್ ದ ಸೂಪರ್ ಮೆಗಾ ಟ್ರೆಂಡ್. ಫ್ರಾಂಚೈಸೀಸ್ ಅಂದ್ರೆ ಏನು? ಒಂದು ಕಂಪನಿ ಹೆಸರು, ಆ ಕಂಪನಿನ ನಾನು ಫ್ರಾಂಚೈಸಿ ತರ ತಗೊಂಡು ನಾನು ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವಂಥದ್ದು. ಆದ್ರೆ ತಿಂಗಳಿಗಿಷ್ಟು, ವರ್ಷಕ್ಕಿಷ್ಟು ಅಂತ ಆ ಕಂಪನಿ ನಾನು ಹೆಸರು ತಗೊಂಡಿರ್ತೀನಲ್ವಾ, ಆ ಕಂಪನಿಗೆ ನಾನು ಅಮೌಂಟ್ ನ ಕಟ್ಟುವಂಥದ್ದು. ನೋಡಿ, ಮ್ಯಾಕ್ಡೊನಾಲ್ಡ್ಸ್ 1955 ಒಂದೇ ಒಂದಿತ್ತು ಫ್ರೆಂಡ್ಸ್. ಇವಾಗ ಮ್ಯಾಕ್ಡೊನಾಲ್ಡ್ಸ್ ನೀವ್ ಎಲ್ಲೂ ಹೋದ್ರು ಮ್ಯಾಕ್ಡೊನಾಲ್ಡ್ಸ್ ಸಿಕ್ಕತ್ತೆ. ನೀವು ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡ್ಬೋದು, ನಿಮ್ ಏರಿಯಾ ಹತ್ರ ಎಲ್ಲೆಲ್ಲಿದೆಯೋ ಅಲ್ಲೂ ಪರ್ಚೇಸ್ ನ ಮಾಡ್ತಾ ಹೋಗ್ಬೋದು ಅಲ್ವಾ. ಸೊ ಅದೇ ತರನೇ ನೆಕ್ಸ್ಟ್ ಹೋಟೆಲ್ ಮಾಲೀಕ ವರ್ಸಸ್ ಮೋದಿಕೆ ಡಿಸ್ಟ್ರಿಬ್ಯೂಟರ್. ಇವಾಗ ಒಂದು ಹೋಟೆಲ್ ಮಾಡ್ತಾರೆ ಒಬ್ಬ ವ್ಯಕ್ತಿ, ಅದಕ್ಕೆ ಎಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತಾರೆ, ಎಷ್ಟು ಲಕ್ಷಗಟ್ಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಹೋಟೆಲ್ ಬಂದ್ಬಿಟ್ಟು ಒಂದೇ ಕಡೆ ಇರುತ್ತೆ ಹೋಟೆಲ್. ಆದ್ರೆ ಮೋದಿಕೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸ್ ನಿಮ್ಗೆ ಎಲ್ಲೆಲ್ಲಿ ಸಿಕ್ಕುತ್ತೆ ಅಂದ್ರೆ, ಒಂದು ಹೋಟೆಲ್ ಹೆಸರಿಟ್ ಮಾಡಿದ್ರೆ ಆ ಹೋಟೆಲ್ ಒಂದೇ ಕಡೆ ಇರುತ್ತೆ. ಆದ್ರೆ ಮೋದಿಕೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸ್ ನಿಮ್ಗೆ ಎಲ್ಲೆಲ್ಲ ಸಿಕ್ಕುತ್ತೆ. ಇವಾಗ ಆನ್ಲೈನ್ ಡೆಲಿವರಿನೂ ಬರ್ತಾ ಇದೆ. ಎಲ್ಲಿ 2,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಸಾಕು, ನಿಮ್ ಮನೆಗೆ ನಿಮ್ ಪ್ರಾಡಕ್ಟ್ಸ್ ಬಂದು ರೀಚ್ ಆಗುತ್ತೆ. ಸೊ ಅದೇ ತರ ತುಂಬಾ ಕಡೆ ಮೋದಿಕೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸ್ ಇರುವಂತದ್ದು. ಇವಾಗ ನಾನೊಂದ್ ಚಿಕ್ಕ ಬಿಸ್ನೆಸ್ ನ ಶುರು ಮಾಡ್ಬೇಕಂದ್ರೆ, ನಿಮ್ಗೊಂದ್ ಸಣ್ಣ ಫ್ಯಾಕ್ಟ್ರಿ ಇಲ್ಲ ಶೋರೂಮ್ ಹುಟ್ಟಾಕೋದಕ್ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾನು, ಎಷ್ಟು ಕಮಿಟ್ಮೆಂಟ್ ಕೊಡ್ಬೇಕು, ಎಷ್ಟೆಲ್ಲ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಸಮೀರ್ ಮೋದಿ ಸರ್ ಸುಮ್ನೆ ನಮ್ಮನ್ನೆಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ನಾನೇ ಒಂದ್ ಸ್ವಂತದ್ದು ಮಾಡ್ಬೇಕು ಶೋರೂಮ್, ಇಲ್ಲಾಂದ್ರೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ಗಳು ಮಾಡ್ಬೇಕು. ನಾವು ಇಲ್ಲಿ ಏನೂ ಇನ್ವೆಸ್ಟ್ಮೆಂಟ್ ಇಲ್ಲ, ಬನ್ನಿ ಬಿಸ್ನೆಸ್ ಮಾಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಯಾಕೆ ಮಾಡಕ್ ಇಷ್ಟ ಇಲ್ಲ, ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಮೋದಿ ಕೇರ್ನ ಬಿಸ್ನೆಸ್ ಮೌಲ್ಯ ಎಷ್ಟಿರುತ್ತೆ, ಏನ್ ವ್ಯಾಲ್ಯೂ ಇದೆ ಮೋದಿ ಕೇರ್ಗೆ? ಯಾಕೆ ಎಲ್ಲಾರು ಮೋದಿ ಕೇರ್ ನ ವ್ಯಾಲ್ಯೂ ಎಷ್ಟಿದೆ ನೋಡ್ತಾ ಹೋಗಲ್ವಾ. ಭಾರತದ ಅನೇಕ ಜಲ್ವಂತ ಸಮಸ್ಯೆಗಳಿಗೆ ಮೋದಿ ಕೇರ್ ಅವಕಾಶವು ಒಂದು ಪರಿಹಾರ. ಎಷ್ಟೋ ಪ್ರಾಬ್ಲಮ್ಸ್, ಎಷ್ಟೋ ಸಮಸ್ಯೆಗಳಿದೆ ಇಲ್ಲಿ ಭಾರತದಲ್ಲಿ. ಅಂತ ಸಮಸ್ಯೆಗಳಿಗೆಲ್ಲ ಮೋದಿ ಕೇರ್ ಅವಕಾಶ ಒಂದು ಅಪಾರ್ಚುನಿಟಿ ಕೊಡ್ತಾ ಇದೆ, ಒಂದು ಪರಿಹಾರ ಸಿಕ್ಕತ್ತೆ ನಿಮ್ಗೆ. ನೀವು ಮೋದಿ ಕೇರ್ ಬಂದ್ರೆ ಎಷ್ಟು ಜನ ಓದಿದ್ದಾರೆ, ಕೆಲ್ಸ ಇಲ್ಲದೆ ಅಲಿತಾ ಇದ್ದಾರೆ, ಎಷ್ಟೋ ಜನ ಎಜುಕೇಟೆಡ್ಸ್ ಇದಾರೆ, ಎಷ್ಟೊಂದ್ ಜನಕ್ಕೆ ಆರೋಗ್ಯ ಇಲ್ಲ ಅಂತ ಅವ್ರಿಗೆ ಆರೋಗ್ಯ ಕೊಡ್ಬೋದು, ಎಷ್ಟೋ ಜನಕ್ಕೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಅವಶ್ಯಕತೆ ಇದೆ, ಅವ್ರಿಗೆಲ್ಲ ಅವಶ್ಯಕತೆ ಇರೋರ್ಗೆ ನಾವು ಈ ಅವಕಾಶನ ಕೊಡ್ತಾ ಹೋಗ್ಬೋದು. ಸೊ ಈ ತರ ನಮ್ ದೇಶದಲ್ಲಿ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆಲ್ಲ ಇದು ಒಂದು ಪರಿಹಾರ. ಆಶಾ ಕಿರಣ ಒಂದ್ ಕಡೆ ಏನಿದೆ, ಈ ಕಡೆ ಬಂದು ಕ್ರೈಸಿಸ್ ಅಂತ ಇದೆ. ಕ್ರೈಸಿಸ್ ಅಂದ್ರೆ ಏನೋ ಕೆಟ್ಟ ಕೆಲ್ಸ ಮಾಡೋದು, ಕಳ್ತನ ಮಾಡೋದು, ಸುಲಿಗೆ ಮಾಡೋದು, ದರೋಡೆಕೋರರು, ಈ ತರ ಕೆಟ್ಟದ್ದು ಇರೋದು. ಇನ್ನೊಂದ್ ಕಡೆ ಅಪಾರ್ಚುನಿಟಿ ಅಂತ ಇದೆ, ಅಂದ್ರೆ ಇನ್ನೊಂದ್ ಕಡೆ ಅವಕಾಶ ಇದೆ. ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡಕ್ ಇಷ್ಟ ಪಡ್ತೀರಾ? ಎಲ್ಲರೂ ಕೆಟ್ಟದನ್ನ ಇಷ್ಟ ಪಡ್ತೀವಾ? ಇಲ್ಲ, ಒಳ್ಳೇದನ್ನೇ ಇಷ್ಟ ಪಡ್ತೀವಿ. ಆ ಒಳ್ಳೇದು ನಮ್ಮ ಮೋದಿ ಕೇರಲ್ಲಿ ಖಂಡಿತವಾಗ್ಲೂ ಇಲ್ಲಿ ನಿಮ್ಗೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಓನರ್ಶಿಪ್ ಮೆಂಟಾಲಿಟಿ ವರ್ಸಸ್ ಜಾಬ್ ಮೆಂಟಾಲಿಟಿ. ನಾನೊಂದ್ ಕೆಲ್ಸಕ್ ಹೋಗ್ತೀನಿ, ಇವಾಗ ನಾನೇ ಒಂದು ಓನರ್ ಅಂತ ನಾನೇ ಈ ಕಂಪನಿನ ಹುಟ್ಟಾಕಿದೀನಿ ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಯಾಕೆ ನಾನ್ ಬಿಸ್ನೆಸ್ ಮಾಡಕ್ ಆಗಲ್ಲ? ಇದು ನನ್ ಕಂಪನಿ, ನಾನೇ ಇಲ್ಲಿ ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದೀನಿ, ನಾನೇ ಈ ಬಿಸ್ನೆಸ್ ನ ನಡೆಸ್ಬೇಕು, ನಾನೇ ಈ ಬಿಸ್ನೆಸ್ ನ ಓನರು ಅನ್ಕೊಂಡು ಮಾಡೋದಕ್ಕಿಂತ ನಾವು ಆಚೆ ಹೋಗ್ಬಿಟ್ಟು ಎಷ್ಟು ಜನ ಬೆಳಿಗ್ಗಿಂದ ರಾತ್ರಿವರೆಗೂ ಕಷ್ಟ ಪಡ್ತಾನೆ ಇದೀವಿ. ಇನ್ನು ಸುಮಾರು ಜಾಬ್ ಮೆಂಟಾಲಿಟಿ ಇರೋರು ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ, ಇಷ್ಟು ಫಿಕ್ಸ್ಡ್ ಟೈಮ್ ಅಲ್ಲಿ ಫಿಕ್ಸ್ಡ್ ಇನ್ಕಮ್ ನ ತಗೊಂಡು ವರ್ಕ್ ಮಾಡ್ತಾ ಇಲ್ಲ. ಸೊ ನನ್ನ ಮೆಂಟಾಲಿಟಿಯಲ್ಲಿ ಅಪ್ಗ್ರೇಡ್ ಆಗ್ಬೇಕು. ಇದು ನಂದೇ ಒಂದ್ ಬಿಸ್ನೆಸ್, ಇದು ನಂದೇ ಸ್ವಂತ ಬಿಸ್ನೆಸ್, ನಾನು ಇಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದೀನಿ ಈ ಬಿಸ್ನೆಸ್ಗೆ ಅಂತ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಓನರ್ಶಿಪ್ ಮೆಂಟಾಲಿಟಿ ಇರ್ಬೇಕು, ಜಾಬ್ ಮೆಂಟಾಲಿಟಿ ಅಲ್ಲ. ನಾನು ಇಲ್ಲಿ ಕೆಲಸ ಮಾಡ್ತೀನಿ ಜಾಬ್ ಮೆಂಟಾಲಿಟಿಯಲ್ಲಿ ಹೋಗ್ತೀರಿ, ಯಾರ್ದೋ ಬಿಸ್ನೆಸ್, ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ, ನಾನು ಹೋಗ್ತೀನಿ ಕೆಲಸ ಮಾಡ್ತೀನಿ, ದುಡ್ಡು ಕೊಡ್ತಾರೆ, ಸಂಬಳ ತಗೊಳ್ತೀನಿ, ಬರ್ತೀನಿ, ಅದ್ ನಂದು ಅಂತ ಖಂಡಿತ ಬರಲ್ಲ. ಆದ್ರೆ ನಿಮ್ಮ ಮೆಂಟಾಲಿಟಿಯಲ್ಲಿ ಹೇಗಿರ್ಬೇಕು? ನಾನೊಂದು ಓನರ್ ಇಲ್ಲಿ ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿದೀನಿ, ನನಗೆ ಇದು ಬೇಕೇ ಬೇಕು ಅಂತ ಇರ್ಬೇಕು. ನೋಡಿ, ಆರ್ ಯು ಕ್ಯಾರಿಂಗ್ ಬಕೆಟ್ಸ್ ಆರ್ ಬಿಲ್ಡಿಂಗ್ ಪೈಪ್ಲೈನ್ಸ್? ಈ ಸ್ಟೋರಿನ ಆಲ್ವೇಸ್ ನಾನು ಯಾವಾಗ್ಲೂ ಹೇಳಿದೀನಿ. ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ಒಂದು ಊರಿರುತ್ತೆ, ಆ ಊರಲ್ಲಿ ನೀರಿಗೆ ತುಂಬಾ ಕಷ್ಟ ಇರುತ್ತೆ.
ಒಂದು ಮನೇಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಇಬ್ಬರು ವ್ಯಕ್ತಿಗಳು ನೀರ್ ಬೇಕಲ್ವಾ ಮನೆಗೆ. ಸೊ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ತುಂಬಾ ದೂರ ಇರುತ್ತೆ ಬಾವಿ. ಬಾವಿಯಲ್ಲಿ ಹೋಗ್ಬಿಟ್ಟು ನೀರ್ ಸೇದ್ಬಿಟ್ಟು, ನೋಡಿ ಈ ತರ 2 ಬಕೆಟ್, ಒಂದು ಕೂಲ್ ಕಟ್ಕೊಂಡು 2 ಬಕೆಟ್ ನ ಹಾಕೊಂಡು ಬಾವಿಯಿಂದ ನೀರ್ ಸೇದೋದು, ತಗೊಂಡ್ ಬಂದು ಮನೆಗೆ ಹಾಕೋದು. ಅಲ್ಲಿ ಒಂದ್ ಟ್ಯಾಪ್ ಇರುತ್ತೆ, ಆ ಟ್ಯಾಪ್ ಅಲ್ಲಿ ಹೋಗ್ಬಿಟ್ಟು ನೀರ್ ಬಿಡೋದು, ಸೇದೋದು, ಬಕೆಟ್ಗೆ ತುಂಬ್ಕೊಳ್ಳೋದು, ತಗೊಂಬಂದ್ ಮನೆಗೆ ಹಾಕೋದು, ತಿರ್ಗಾ ಹೋಗೋದು, ತುಂಬ್ಕೊಳ್ಳೋದು, ತಂದ್ ಹಾಕೋದು. ಇದೇ ತರ ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೊಂದು ವ್ಯಕ್ತಿ ಏನ್ ಮಾಡ್ತಾರೆ ಗೊತ್ತಾ, ಎಷ್ಟು ದಿನ ಹಿಂಗೆ ಹೋಗೋದು ನೀರ್ ತುಂಬಿಸ್ಕೊಂಡ್ ಬರೋದು, ಎಷ್ಟ್ ದಿನ ಹಿಂಗೆ ಹೋಗೋದು ನೀರ್ ತುಂಬಿಸ್ಕೊಂಡ್ ಬರೋದು. ಅದ್ರ ಬದಲು ನಾನೇನ್ ಮಾಡ್ಬೋದು, ಅಲ್ಲಿಂದನೇ ಒಂದು ಪೈಪ್ ಲೈನ್ ನ ಹಾಕೋಣ, ಒಂದು ಪೈಪ್ ನ ಕನೆಕ್ಟ್ ಮಾಡೋಣ. ಆ ಟ್ಯಾಪ್ ಇಂದ ನನ್ನ ಮನೆಯವರೆಗೂ ನೀರ್ ಒಳಗಡೆ ಬರೋವರೆಗೂ ಒಂದು ಟ್ಯಾಪ್ ನ ಕನೆಕ್ಟ್ ಮಾಡೋಣ ಅಂತ ಇಲ್ಲಿ ಟ್ಯಾಪ್ ನ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಯಾರ್ ಬುದ್ಧಿವಂತರು? ನಾನ್ ದಿನ ಹೋಗ್ಬಿಟ್ಟು ನೀರ್ ಹೊತ್ಕೊಂಡ್ ಬರ್ಬೇಕಾ, ಇಲ್ವಾ ನೀರೇ ನನ್ ಮನೆಗ್ ಬರೋ ಹಂಗೆ ವ್ಯವಸ್ಥೆ ಮಾಡ್ಬೇಕಾ? ಮೆಂಟಾಲಿಟಿಯಲ್ಲಿ ಶಿಫ್ಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನಾವೆಲ್ಲ ಎಲ್ಲಿದ್ದೀವಿ ಅಂತ. ಬಕೆಟ್ ಮತ್ತು ಪೈಪ್ ಲೈನ್ ಉದಾಹರಣೆಯಿಂದ ನಿಮಗೇನ್ ಕಲಿಕೆ ಆಯ್ತು? ನೆಕ್ಸ್ಟ್ ಇವಾಗ ನೀವು ಶೇರಿಂಗ್ಸ್ ಹೇಳಿದಾಗ, ನನ್ನ ಶೇರಿಂಗ್ಸ್ ಗೋವಿಂದರಾಜು ಸರ್ ತಗೊಂಡಾಗ ನೀವ್ ಹೇಳ್ಬೇಕು, ಇಲ್ಲಿ ನಿಮ್ ಕಲಿಕೆ ಏನಾಯ್ತು? ನೀವ್ ದಿನ ಹೋಗಿ ಬಕೆಟ್ ಅಲ್ಲಿ ನೀರ್ ತಗೊಂಡ್ ಬರೋದ್ರಿಂದ, ಇಲ್ಲ ಪೈಪ್ ಲೈನ್ ಅಲ್ಲಿ ಪೈಪ್ ನ ಹಾಕಿ ನೀರ್ ಒಳಗಡೆ ಬರೋದ್ರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ತಿಳಿಸ್ಬೇಕು. ಸೊ ಇಲ್ಲಿ ಪ್ಯಾಸಿವ್ ರಾಯಲ್ಟಿ ಇನ್ಕಮ್ ಇಸ್ ಅವೈಲೇಬಲ್ ಓನ್ಲಿ ಇನ್ ಸ್ಟೇಬಲ್ MLM ಕಂಪನಿ ಲೈಕ್ ಮೋದಿ ಕೇರ್. ಈ ತರ ಒಂದು ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ನಾನು ಆಕ್ಟಿವ್ ಇನ್ಕಮ್ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗಿ ಬೆಳಗ್ಗಿಂದ ರಾತ್ರಿವರೆಗೂ ಕಷ್ಟ ಪಡ್ತೀನಿ, ನನಗೆ ಕೆಲ್ಸ ಮಾಡಿದಕ್ಕೆ ಹಣ ಬರುತ್ತೆ. ಆದ್ರೆ ಕೆಲ್ಸ ಮಾಡಿದ್ರೇನೆ ಹಣ ಬರುತ್ತೆ, ಇನ್ಕಮ್ ಬರುತ್ತೆ ಅಂದ್ರೆ ಎಲ್ಲಿದೆ? ರಾಯಲ್ಟಿ ಇನ್ಕಮ್ ಸಹ ಎಲ್ಲಿದೆ ನಿಮ್ಗೆ? ಈ ತರ ಒಂದು ಸಿಸ್ಟಮ್, ಈ ತರ ಒಂದು ಅವೈಲಬಿಲಿಟಿ ಇರೋದು ಒಂದು ಸ್ಟೇಬಲ್ MLM ಕಂಪನಿಯಲ್ಲಿ ಮಾತ್ರ. ಅದು ನನ್ನ ಹೆಮ್ಮೆಯ ಮೋದಿ ಕೇರ್ ಅಂತ ಹೇಳಕ್ಕೆ ನಾನು ತುಂಬಾ ಹ್ಯಾಪಿಯಾಗಿ, ಖುಷಿಯಾಗಿ ಫೀಲ್ ಮಾಡ್ತೀನಿ. ನೆಕ್ಸ್ಟ್ ಆಮ್ಲೆಟ್ ಅಂಡ್ ಎಗ್ ಸ್ಟೋರಿ. ಈಗ ಒಂದು ಮೊಟ್ಟೆ ಇದೆ ನಿಮ್ ಹತ್ರ, ಓಕೆ? ಆ ಮೊಟ್ಟೆನ ಏನ್ ಮಾಡ್ತೀರಾ? ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಹೊಡೆದು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ರುಚಿಯಾಗಿ ತಿಂತೀವಿ, ಕರೆಕ್ಟ್ ಅಲ್ವಾ? ಅದೇ ಆ ಮೊಟ್ಟೆನ ಕಾವಿಟ್ರೆ ಅದು ಒಂದು ಕೋಳಿ ಮರಿ ಆಗುತ್ತಲ್ವಾ? ಆ ಮರಿ ದೊಡ್ಡದಾದ್ಮೇಲೆ ಅದು ಮೊಟ್ಟೆ ಇಡೋದನ್ನ ಮತ್ತೆ ಕಾವು ಕೊಟ್ರೆ ಏನಾಗುತ್ತೆ? ಮತ್ತೆ ಮೊಟ್ಟೆಗಳಾಗುತ್ತೆ. ಅದು ತಿರ್ಗಾ ಮತ್ತೆ ಮೊಟ್ಟೆ ಇಟ್ಟಾಗ ಅದನ್ನ ಕಾಕೊಟ್ರೆ ಮತ್ತೆ ಮೊಟ್ಟೆ ಆಗುತ್ತೆ. ಸೊ ಇಲ್ಲಿ ಆಮ್ಲೆಟ್ ಮಾಡ್ಕೊಂಡು ನಾನು ಒಂದು ತಿಂದು ಬಿಡೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗತ್ತೆ. ಇಲ್ಲಿ ನಾನು ಆ ಮೊಟ್ಟೆನ ಕಾವು ಕೊಟ್ಟು ಮಾಡೋದ್ರಿಂದ ಎಷ್ಟು ಮೊಟ್ಟೆಗಳನ್ನ ಮಾಡ್ಬೋದು ನಾನು ಚೆಕ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಏನ್ ಅರ್ಥ ಆಯ್ತು ಅಂತಾನು ಸಹ ನೆಕ್ಸ್ಟ್ ಶೇರಿಂಗ್ಸ್ ಅಲ್ಲಿ ಇದೆಲ್ಲ ನೀವ್ ಹೇಳ್ಬೇಕು. ಸೊ ಒಂದ್ ಆಮ್ಲೆಟ್ ನಾನ್ ತಿಂದ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಆ ಮೊಟ್ಟೆನ ನಾನು ಕಾವಿಟ್ರೆ ಇಷ್ಟೆಲ್ಲ ಮೊಟ್ಟೆಗಳು ಮಾಡ್ತಾ ಹೋಗ್ಬೋದು ಅಂತ. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅನ್ ಎಂಡ್. ಎಲ್ಲದಕ್ಕೂ ಒಂದು ಕೊನೆ ಅಂತಿರುತ್ತೆ, ಬಟ್ ನಾಟ್ ಫಾರ್ ಅವರ್ ಮೋದಿ ಕೇರ್ ನೆಟ್ವರ್ಕ್. ಎಲ್ಲದಕ್ಕೂ ಕೊನೆ ಇದೆ ಅಲ್ವಾ ಫ್ರೆಂಡ್ಸ್? ಆದ್ರೆ ಮೋದಿ ಕೇರ್ಗೆ ಖಂಡಿತವಾಗ್ಲೂ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗು ಮೋದಿ ಕೇರ್ಗೆ ಖಂಡಿತವಾಗೂ ಕೊನೆ ಅನ್ನೋದೇ ಇಲ್ಲ. ನೋಡಿ, ಇಫ್ ಯು ಶೇರ್ ಪ್ರಾಪರ್ಟಿ ಮನಿ ಇಟ್ ವಿಲ್ ಬಿ ರೆಡ್ಯೂಸ್ಡ್, ಅಂಡ್ ಇಫ್ ಯು ಶೇರ್ ನಾಲೆಜ್ ಐಡಿಯಾ ಅಪರ್ಚುನಿಟಿ ವಿಲ್ ಬಿ ಮಲ್ಟಿಪ್ಲೈಡ್. ಎಂತ ಒಳ್ಳೆ ಸ್ಟೇಟ್ಮೆಂಟ್ ಇದು. ನೀವು ಇವಾಗ ಆಸ್ತಿ ದುಡ್ಡು ಎಲ್ಲ ಇದೆ, ಅದನ್ನ ಇವಾಗ ನಾವು ಶೇರ್ ಮಾಡ್ಬೇಕು. ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಯಾರಿದ್ದೀರೋ ಭಾಗ ಮಾಡ್ಬೇಕು. ನೀವ್ ಅದನ್ನ ಕೊಡ್ಬೇಕು. ಕೊಟ್ರೆ ಏನಾಗುತ್ತೆ? ನಿಮ್ ಆಸ್ತಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಕಮ್ಮಿ ಆಗುತ್ತಲ್ವಾ? ಇವಾಗ ತುಂಬಾ ಇರೋದು ನಾವು ಶೇರ್ ಮಾಡಿದಾಗ ಕಮ್ಮಿ ಆಗುತ್ತೆ. ಆದ್ರೆ ನೀವು ಯಾರಿಗಾದ್ರೂ ಒಂದು ನಾಲೆಜ್ ಕೊಟ್ರೆ, ನೀವೊಂದು ವಿದ್ಯಾಭ್ಯಾಸ ಕೊಟ್ರೆ, ನೀವೊಂದು ಐಡಿಯಾ ಕೊಟ್ರೆ ಅವ್ರಿಗೆ, ನೀವೊಂದು ಅವಕಾಶ ಕೊಟ್ರೆ ಅವ್ರಿಗೆ ಖಂಡಿತವಾಗ್ಲೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೀವ್ ಒಬ್ರಿಗೆ ಎಜುಕೇಶನ್ ಕೊಡ್ತೀರಾ, ಅವ್ರು ಇನ್ನೊಬ್ರಿಗೆ ನಾಲೆಜ್ ಕೊಡ್ತಾರೆ, ಹೀಗೆ ಕೊಡ್ತಾ ಹೋಗ್ತಾರೆ. ನೀವೊಂದು ಐಡಿಯಾ ಕೊಡ್ತೀರಾ, ಯಾರಿಗಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡ್ತೀರಾ, ಆ ಐಡಿಯಾ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಇದೇ ತರ ಮೋದಿ ಕೇರ್ ಅವಕಾಶ ನಾನೊಬ್ರು ಕೊಡ್ತೀನಿ, ಅವ್ರು ಇನ್ನೊಬ್ರು ಕೊಡ್ತಾರೆ. ಈ ತರ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ವಿನ್ 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 ವಿನ್. ಎಲ್ಲಾರು ವಿನ್ ಆಗ್ತಾ ಇದಾರೆ ಈ ಬಿಸ್ನೆಸ್ ಅಲ್ಲಿ. ಯಾರ್ಯಾರು ವಿನ್ ಆಗ್ತಾರೆ ಮುಂದಕ್ಕೆ ನೋಡ್ತಾ ಹೋಗೋಣ. ಮೋದಿ ಕೇರ್ ಅಲ್ಲಿ ಯಾರ್ಯಾರು ವಿನ್ ಆಗ್ತಾ ಇದಾರೆ?
ಮೇಡಮ್ ನೀವೇನ್ ಮೇಡಮ್ ಎಲ್ಲಾರು ವಿನ್ ಆಗ್ತಾರೆ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದ್ದೀರಾ. ಯಾರ್ಯಾರು ವಿನ್ ಆಗ್ತಾ ಇದಾರೆ ನೋಡಿ, ಗ್ರಾಹಕರು ವಿನ್ ಆಗ್ತಾ ಇದಾರಾ? ನೀವ್ ಒಬ್ಬ ವ್ಯಕ್ತಿಗೆ ಒಂದ್ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, ಅವ್ರಿಗೆ ಹೆಲ್ತ್ ಸಿಕ್ತು, ಎಲ್ಲ ಸಿಕ್ತು, ಅವರು ಇದ್ರಲ್ಲಿ ಗೆಲ್ತಾ ಇದ್ದಾರೆ. ಕನ್ಸಲ್ಟೆಂಟ್ಸ್ ಗೆಲ್ತಾ ಇಲ್ವಾ ಇಲ್ಲಿ? ಅಡ್ವೈಸರ್ಸ್ ಅಂತ ಹೇಳ್ತೀವಿ ಇವಾಗ ಬಂದಿರೋರ್ಗೆಲ್ಲಾರು, ಅವ್ರಿಗೆಲ್ಲ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಭ ಇದೆ ಈ ಬಿಸ್ನೆಸ್ ಮಾಡೋದ್ರಿಂದ, ಅವ್ರು ಗೆಲ್ತಾ ಇಲ್ವಾ? ನಾವು ಜೊತೆಗೆ ಗ್ರಾಹಕರು ಕನ್ಸಲ್ಟೆಂಟ್ಸ್ ಜೊತೆಗೆ ನಾನ್ ಕೆಲ್ಸ ಮಾಡ್ತಾ ಇರೋ ಕಂಪನಿನೂ ಸಹ ಗೆಲ್ಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಹೆಮ್ಮೆ ಆಗುತ್ತೆ. ಇದ್ರ 3 ಜೊತೆಗೂ ನನ್ನ ದೇಶನ ನಾನ್ ಗೆಲ್ಲಿಸ್ತಾ ಇದ್ದೀನಿ ಅಂದ್ರೆ ಎಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೆ. ಚೆಕ್ ಮಾಡ್ತಾ ಹೋಗಿ, ನನ್ ದೇಶಕ್ಕೋಸ್ಕರ ನಾನ್ ಏನಾದ್ರೂ ಒಂದು ಸೇವೆ ಮಾಡಿದ್ರೆ ಹೇಗಿರುತ್ತೆ. ಬೇರೆ ದೇಶದ ಪ್ರಾಡಕ್ಟ್ಸ್ ತಂದು ಬೇರೆ ದೇಶ ನಾನ್ ಟ್ಯಾಕ್ಸ್ ಕಟ್ಟಿ ಬೇರೆ ದೇಶನ ನಾನ್ ಯಾಕೆ ಉದ್ಧಾರ ಮಾಡ್ಬೇಕು? ನನ್ ದೇಶಕ್ ನಾನ್ ಏನ್ ಮಾಡಿದೀನಿ, ನನಗ್ ಸುಮಾರು ಜನಕ್ಕೆ ದೇಶ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ, ಆಗ್ತಾ ಇಲ್ಲ. ಆದ್ರೆ ಈ ಮುಖಾಂತರ ನಾನು ಒಂದು ದೇಶಕ್ಕೆ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಒಂದ್ ದೇಶಕ್ಕೆ ಸೇವೆ ಮಾಡ್ತಿದ್ದೀನಿ, ನನ್ ದೇಶ ಮುಂದೆ ತರಕ್ಕೆ ನಾನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಅದೇ ತರ ನನ್ ದೇಶನು ಸಹ ನಾನು ವಿನ್ ಮಾಡ್ತಾ ಇದ್ದೀನಿ. ಎಷ್ಟು ಪ್ರೌಡ್ ಫೀಲಿಂಗ್ ಇರುತ್ತಲ್ವಾ? ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಎಲ್ಲ ನಮ್ಮ ಅಪ್ಪ ಅಮ್ಮ ಓದಿದ್ದು ಅದೇ, ನಾನು ಓದ್ತಿರೋದು ಅದೇ, ನೆಕ್ಸ್ಟ್ ನನ್ ಮಕ್ಳು ಓದಿದ್ದು ಅದೇನೆ. ಆದ್ರೆ ಡೆವಲಪ್ಡ್ ಅಂತ ಯಾಕೆ ಬಂದಿಲ್ಲ ನನ್ ದೇಶ? ಯಾಕೆ ಅಂದ್ರೆ ಬೇರೆ ದೇಶದ ಪ್ರಾಡಕ್ಟ್ಸ್ ನ ಬೆಳೆಸಿ ಬೇರೆ ದೇಶನ ಉದ್ಧಾರ ಮಾಡ್ತಾ ಇದೀವಿ ಹೊರತು ನನ್ ದೇಶ ಮುಂದೆ ಬರ್ಲಿ ಅಂತ ನಾನು ಯಾವತ್ತೂ ಯೋಚನೆನೆ ಮಾಡಿಲ್ಲ ಅಲ್ವಾ ಫ್ರೆಂಡ್ಸ್? ಸೊ ನೀವು ಎಲ್ಲ ಕೈ ಜೋಡಿಸಿ ನನ್ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ನನ್ ದೇಶನು ಗೆಲ್ಸಿದ್ರೆ ಹೇಗಿರತ್ತಲ್ವಾ? ಚೆಕ್ ಮಾಡ್ತಾ ಹೋಗಿ. ನಿಮ್ಮೆಲ್ಲ ಒಟ್ಟು ಕನ್ಸುಗಳ ಬೆಲೆ ಎಷ್ಟಿರ್ಬೋದು ಫ್ರೆಂಡ್ಸ್? ಎಷ್ಟಿರ್ಬೋದು? ನಂದು ನಿಮ್ದು ಎಲ್ಲ ಕನ್ಸುಗಳು, ಈ ತರ ಒಂದು ಮನೆ ಬೇಕು, ಈ ತರ ಒಂದು ಫಾರಿನ್ ಟ್ರಿಪ್ ಬೇಕು, ಈ ತರ ನನ್ ಮಕ್ಳು ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೇಕು, ಈ ತರ ಒಂದು ಕಾರ್ ಬೇಕು, ಇದೆಲ್ಲ ಖಂಡಿತ ನೀವು ಮೋದಿ ಕೇರ್ ಬಂದ್ರೆ, ಮೋದಿ ಕೇರ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ನೀವು ಇದ್ದು ವರ್ಕ್ ಮಾಡಿದ್ರೆ ಈ ಕನ್ಸುಗಳೆಲ್ಲ ನೆರವೇರಿಸ್ಕೋಬಹುದು. ಹಲಬ್ರು ತುಂಬಾ ಜನ ಚೆಕ್ ಪಡಿತಾ ಇದ್ದವ್ರು 20ರಿಂದ ಈಗ 100% ಏರಿಕೆ ಆಗಿದೆ. ಆಗೆಲ್ಲ ಮೋದಿ ಕೇರ್ ಅಲ್ಲಿ ನಿನ್ಗೆ ಇನ್ಕಮ್ ಬರ್ತಿದ್ಯಾ, ನಿನ್ಗೆ ಎಷ್ಟು ಇನ್ಕಮ್ ಬರ್ತಿದೆ? ಇವಾಗ್ಲೂ ಸುಮಾರು ಜನ ಕೇಳ್ತಾರೆ, ಹೇಳಿ ಹೆಮ್ಮೆಯಿಂದ ಎಷ್ಟು ಬರ್ತಿದೆ ಅಂತ ಹೇಳ್ಬೋದು. ಅದು ಬರೀ 20% ಇರೋದು ಈಗ 100% ಆಗಿರುವಂತದ್ದು. ಈಗ ಎಷ್ಟು ಜನ ಚೆಕ್ ಸಂಪಾದನೆ ಮಾಡ್ತಾ ಇದ್ದಾರೆ? ತುಂಬಾ ಜನ ಚೆಕ್ ನ ಸಂಪಾದನೆ ಮಾಡ್ತಿದ್ದಾರೆ. ನೋಡಿ, ಇದು ಸಮೀರ್ ಮೋದಿ ಆಜಾದಿ ಪ್ಲಾನ್ ಇದ್ದಿದ್ದು ಮುಂಚೆ. ಇವಾಗ ನಾವ್ ಯಾವ ಪ್ಲಾನ್ ಅಲ್ಲಿ ಇದೀವಿ? ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಅಲ್ವಾ? ಸೊ ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಗಿಂತ ಮೊದಲು ಅಂದ್ರೆ ಏಪ್ರಿಲ್ 2015 4,000 ಡಿಸ್ಟ್ರಿಬ್ಯೂಟರ್ಗಳು ಚೆಕ್ ಸಂಪಾದಿಸ್ತಿದ್ರು. ಆದ್ರೆ ಈಗ 4,000ದಿಂದ 8 ಲಕ್ಷ ಆಗಿದೆ ಫ್ರೆಂಡ್ಸ್. ಲೆಕ್ಕ ಹಾಕೊಳ್ಳಿ. ಗ್ರಾಫ್ ನ ತೋರಿಸ್ತೀನಿ ನಾನು ಯಾವ ಸೆಷನ್ ಮಾಡಿದಾಗ, ಶುರುವಾತ್ ಮಾಡಿದಾಗ ಅನ್ಸುತ್ತೆ, ಇಲ್ಲಿ ರಫ್ತಾರ್ ಮಾಡಿದಾಗ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ. ಸೊ ಆ ಗ್ರಾಫ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 2015 4,000 ಇದ್ದಿದ್ದು ಇವಾಗ 8 ಲಕ್ಷ ಆಗಿದೆ. ಎಂತ ಫಾಸ್ಟ್ ಗ್ರೋತ್ ಆಗಿರ್ಬೋದು ಅದ್ರಲ್ಲಿ ಅಂತ ಚೆಕ್ ಮಾಡ್ಕೊಳ್ಳಿ. ಸಂಪಾದಿಸುವವರಿಗೂ ಈಗ ಸಂಪಾದಿಸುವವರಿಗೂ ಅಂದ್ರೆ 1 ಲಕ್ಷಕ್ಕಿಂತ ಯಾರು ಸಂಪಾದನೆ ಇರುವಂತದ್ದು ನೋಡಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಎಲ್ಲರಿಗೂ ಬ್ರೇಕ್ ಆಗ್ತಿದ್ಯಾ ನೋಡಿ. ಸ್ವಲ್ಪ ಯಾರಾದ್ರೂ ಸ್ವಲ್ಪ ಆಗ್ತಾ ಇದೆ ಅಷ್ಟೇ. ಇವಾಗ್ಲೂ ಆಗ್ತಾ ಇದೆ ಮೇಡಮ್. ಈಗ ಬರ್ತಿದ್ಯಾ? ಓಕೆ ಮ್ಯಾಮ್, ಇವಾಗ್ಲೂ ಆಗ್ತಿದ್ಯಾ? ಇವಾಗ ಸರ್ ಕೇಳಿಸ್ತಿದ್ಯಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರು ಬಂದ್ಬಿಟ್ಟು ಬಿಲ್ ಬ್ರೇತ್ ಅಂದ್ಬಿಟ್ಟು, ಇವರು ಆಮ್ವೆ ಮಲ್ಟಿ ಮಿಲಿಯನಿಯರ್ ಫೌಂಡರ್. ಇವ್ರು ಏನ್ ಹೇಳಿದ್ದಾರೆ ನೋಡ್ತಾ ಹೋಗಣ್ವಾ? ಬಿಲ್ ಬ್ರೇತ್ ಎಷ್ಟು ಜನರಿಗೆ, ಸುಮಾರು ಜನಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇವರು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಆಮ್ವೆ ಅವರು. ಓಕೆ, ಸೊ ಇವ್ರೇನ್ ಮಾಡಿದ್ದಾರೆ, ಸುಮಾರು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಜನರಿಗೆ ಅವಕಾಶ ಕೊಡೋದು ಬೇರೆ. ನಾವು ಅವಕಾಶ ತೋರ್ಸಿದ್ರಲ್ಲಿ ಎಷ್ಟ್ ಜನ ತಿರಸ್ಕಾರ ಮಾಡಿದ್ದಾರೆ, ಎಷ್ಟ್ ಜನ ಬಿಲಿಯನಿಯರ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಎಲ್ಲಾರು ಮನ್ಸಿಟ್ಟು ಕರೆಕ್ಟ್ ಆಗಿ ಇದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಗೋವಿಂದರಾಜು ಸರ್, ಇವಾಗ ಕ್ಲಾರಿಟಿ ಇದೆಯಾ?
ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಸೊ ನೋಡಿ ಅವ್ರೇನ್ ಹೇಳಿದ್ರಂದ್ರೆ ಅವರು 1200 ಜನಕ್ಕೆ ಅಪ್ರೋಚ್ ಮಾಡಿದ್ರಂತೆ. ಅಂದ್ರೆ ಅವಕಾಶ ಕೊಟ್ಟಿದ್ದಾರೆ ಇವರು. 1000 ಒಬ್ರು ಇಬ್ರು ಅಲ್ಲ, 1200 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಮಾಡಿದ್ರು ಗೊತ್ತಾ, 900 ಜನ ರಿಜೆಕ್ಷನ್ ಮಾಡ್ಬಿಟ್ರು. ನನ್ಗೆ ಆಗಲ್ಲ ಅದು ಇದು ಅಂತ ಸ್ಟಾರ್ಟ್ ಹೇಳ್ತಾರೆ ಅವರು. ಅದ್ರಲ್ಲಿ 300 ಜನ ಏನ್ ಮಾಡಿದ್ರು, ಸರ್ ಹೌದು ನೀವ್ ಕೊಟ್ಟಿರೋದು ಒಳ್ಳೆ ಅವಕಾಶ ಅಂತ ಅವರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಆಯ್ತಾ, 300 ಜನ ಸ್ಟಾರ್ಟ್ ಮಾಡಿದ್ರಲ್ಲೂನು 85 ಜನ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ಆಯ್ತಾ, ಆ 85 ಜನ ಹೋದ್ಮೇಲೂ 35 ಜನ ಸೀರಿಯಸ್ ಆಗಿ ಉಳ್ಕೊಂಡ್ರಂತೆ. ನೋಡಿ, ಇವತ್ ನಾವು ಎಷ್ಟು ನೆಪಗಳು ಹೇಳ್ತಾ ಇದೀವಿ. ನಾನ್ ಅವ್ರಿಗೆ ಹೇಳ್ದೆ, ನಾನ್ ಇವ್ರಿಗೆ ಹೇಳ್ದೆ, ಇವ್ರು ಬಂದಿಲ್ಲ, ಅವ್ರು ಬಂದಿಲ್ಲ, ಬಂದವರೆಲ್ಲ ಹಿಂಗ್ ಹೇಳ್ತಾರೆ ಹಂಗ ಹೇಳ್ತಾರೆ, ಏನೇನೆಲ್ಲ ಹೇಳ್ತಾ ಇದೀನಿ ನಾನು ಅಲ್ವಾ. 1200 ಜನಕ್ಕೆ ಅವಕಾಶ ಕೊಟ್ಟಾಗ 900 ಜನ ರಿಜೆಕ್ಷನ್ ಮಾಡಿ 300 ಜನ ಬಿಸ್ನೆಸ್ ನ ತಗೊಂಡ್ರು. 300 ಜನದಲ್ಲೂ 85 ಜನ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ಅದ್ರಲ್ಲಿ 35 ಜನ ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಆ 35 ಜನದಲ್ಲೂ 11 ಜನ ಮಿಲೇನಿಯರ್ಸ್ ಆದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಜನದಲ್ಲೂ ಇಲ್ಲಿ 35 ಜನ ಏನ್ ಶುರು ಮಾಡಿದ್ರಲ್ಲ ಬಿಸ್ನೆಸ್ ನ, 35 ಜನದಲ್ಲೂ 11 ಜನ ಮಿಲೇನಿಯರ್ಸ್, ಕೋಟ್ಯಾಧೀಶ್ವರರು, ಲಕ್ಷಾಧೀಶ್ವರೆಲ್ಲ ಆದ್ರು. ಅವ್ರಾಗೋದ್ರ ಜೊತೆಗೆ ಇವ್ರನ್ನೂ ಸಹ ಮಲ್ಟಿಪಿಲಿಯನಿಯರ್ ಆಗಿ ಮಾಡಿದ್ದಾರೆ. ಎಷ್ಟು ಅರ್ಥ ಇದೆ ಗೊತ್ತಾಯ್ತಲ್ವಾ ನಿಮ್ಗಿದು? ಎಷ್ಟು ಜನ ಅವ್ರು ಕರ್ಕೊಂಡ್ ಬಂದ್ರು, 1200 ಜನನ್ ಅವಕಾಶ ಕೊಟ್ಟಿದ್ದು. 1200 ಜನದಲ್ಲಿ 900 ಜನ ಹೋಗ್ಬಿಟ್ರು, 300 ಜನ ಸ್ಟಾರ್ಟ್ ಮಾಡಿದ್ರು, 85 ಜನ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು, 35 ಜನ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿದ್ರು. ಆ 35 ಜನದಲ್ಲೂ 11 ಜನ ಮಾತ್ರ ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರಾದ್ರು. ಅವ್ರಾಗಿದ್ದಲ್ದೆ ಇವ್ರನ್ನೂ ಸಹ ಮಲ್ಟಿಬಿಲಿಯನಿಯರ್ ಮಾಡಿದ್ರು. ಎಷ್ಟು ಚೆನ್ನಾಗ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದನ್ನೇ ಹೇಳೋದು, ಬಿಸ್ನೆಸ್ ಸೇರುವವರು ಲಾ ಆಫ್ ಅಟ್ರಾಕ್ಷನ್ ಇರುತ್ತೆ. ಅಂದ್ರೆ ಏನು, ಇಲ್ಲಿ ನಾನು ಅವಕಾಶ ಕೊಡೋರ್ಗೆ ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಫಸ್ಟ್ ಇಬ್ಬರು, ನಾನು 10 ಜನಕ್ಕೆ ಅವಕಾಶ ಕೊಟ್ರೆ 2 ಬರ್ತಿದ್ರು. ಇವಾಗ ನಾನು 10 ಜನಕ್ಕೆ ಅವಕಾಶ ಕೊಟ್ರೆ 7 ಜನ ಬಿಸ್ನೆಸ್ಗೆ ಬರೋ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ. ಭಾರತದಲ್ಲಿ MLA ಮಾಡಿರುವವರು 6 ಕೋಟಿ ಜನ ಇದಾರಂತೆ. 6 ಲಕ್ಷ ಜನ ಲೀಡರ್ಸ್ ಗಳಿದ್ದಾರೆ ಅದ್ರಲ್ಲಿ. MLA ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡೋರು 6 ಕೋಟಿ ಜನ ಇದಾರಂತೆ. ಅದ್ರಲ್ಲೂ 6 ಲಕ್ಷ ಜನ ದೊಡ್ಡ ಲೀಡರ್ಸ್. ಯಾರ್ಯಾರು ಇವಾಗ ನಮ್ಮ ನಟರಾಜ್ ಸರ್, ರಾಜು ಸರ್, ವಿಜಯ್ ಸರ್, ಇವರೆಲ್ಲ ಯಾರು? ಇವರೆಲ್ಲ ದೊಡ್ಡ ಲೀಡರ್ಗಳು ಆಗಿರುವಂತದ್ದು. ದೊಡ್ಡ ಲೀಡರ್ಗಳು ಒಳ್ಳೆ MLA ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಅವರು ಕಾಯ್ತಾ ಇರ್ತಾರೆ, ನನ್ಗಿಂತ ಒಳ್ಳೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬೇಕು. ಆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಏನೇನಿದೆ, ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು, ಅದ್ರಲ್ಲಿ ಪ್ಲಾನ್ ಹೆಂಗಿದೆ, ಪ್ರಾಡಕ್ಟ್ ಹೆಂಗಿದೆ, ಪ್ರತಿಯೊಂದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಒಂದು ಒಳ್ಳೇದ್ ಬೇಕು ಅವರು ಅಂತ. ಹೊಸ ಮತ್ತು ಹಳೆ ಮೋದಿಕೆಯರಿಗೆ ಇರೋ ವ್ಯತ್ಯಾಸಗಳೇನು, ಏನೇನು ಇದೆ ಡಿಫ್ರೆನ್ಸ್? ಇವಾಗ ನೀವ್ ಯಾರಿಗಾದ್ರೂ ಅವಕಾಶ ಕೊಡಕ್ ಹೋದಾಗ ಅವ್ರು ಹೇಳ್ತಾರೆ, ನಾನ್ ಮೋದಿಕೆಯರೆಲ್ಲ ನೋಡಿದೀನಿ ಬಿಡಿ ಹೇಳ್ತಾರಲ್ವಾ. ಆಗ ನಾನ್ ಅರ್ಥ ಮಾಡಿಸ್ಬೇಕು, ಹಳೆ ಮೋದಿಕೆಯರ್ ಹೇಗಿತ್ತು, ಹೊಸ ಮೋದಿಕೆಯರ್ ಏನಾಗಿದೆ. ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು ಅವಾಗೆಲ್ಲ ನಮ್ಮ ಮನೆಯಲ್ಲಿ. ಇವಾಗೆಲ್ಲ ಕಲರ್ ಟಿವಿ ಕಲರ್ಫುಲ್ ಆಗಿ ಬಂದಿದ್ಯಲ್ವಾ. ಅದೇ ತರ ನೋಡಿ, ಮೋದಿಕೆಯರ್ ಲೋಗೋನು ಈ ತರ ಇತ್ತು, ಈ ತರ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತು. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಹೊಸ ಲೋಗೋ ಬಂದಿದೆ, ಕಲರ್ ಕಲರ್ ಆಗಿ ಕಾಣಿಸ್ತಿದೆ ಅಂತ ಡಿಫ್ರೆನ್ಸ್ ನ ತೋರಿಸ್ತಾ ಹೋಗ್ಬೇಕು. ಇಲ್ಲಿ ಫ್ರೀ ಜಾಯ್ನಿಂಗ್ ಇದೆ, ಯಾಕೆ ಯಾರು ಬಂದ್ ಮಾಡಲ್ಲ ಅಂತಾರೆ. ಫ್ರೀ ಜಾಯ್ನಿಂಗ್ ಅಂದ್ರೆ ಎಷ್ಟು ಖುಷಿ ಅಲ್ವಾ. ಎಂತ ಜನನು ಬಂದ್ ಮಾಡ್ಬೋದಲ್ವಾ. ಇಲ್ಲಿ ಎಲ್ಲ ನಾವ್ ಇಷ್ಟು ಬಂಡವಾಳ ಹಾಕಿ, ಅಷ್ಟು ಬಂಡವಾಳ ಹಾಕಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಆತರ ಬಂಡವಾಳ ಇಲ್ಲದೆ ಮಾಡುವಂತ ಬಿಸ್ನೆಸ್ ಅಂದ್ರೆ ನಮ್ಮ ಹೆಮ್ಮೆಯ ಮೋದಿಕೇರ್ ಫ್ರೀ ಜಾಯ್ನಿಂಗ್ ಇದೆ. ಇಲ್ಲಿ ಪ್ರಾಡಕ್ಟ್ಸ್ ಪ್ರೈಸ್ ಎಲ್ಲಾನು ಸಹ ತುಂಬಾ ಕಮ್ಮಿ ಆಗಿರುವಂತದ್ದು, ಎಲ್ಲ ಕಮ್ಮಿಯಾಗಿ ಎಲ್ಲಾ ಜನಕ್ಕೂ ರೀಚ್ ಆಗುವಂತ ರೇಂಜ್ ಅಲ್ಲಿ ಇರುವಂತದ್ದು. ಮಾರ್ಕೆಟಿಂಗ್ ಇನ್ಕಮ್ ಪ್ಲಾನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಇರುವಂತದ್ದು. ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಏನಿದೆಯೋ ಇದು ತುಂಬಾ ಇನ್ಕಮ್ ನ ಕೊಡುವಂತದ್ದು. ತುಂಬಾ ಪ್ರಮೋಷನ್ಸ್ ಇಲ್ಲಿರುವಂತದ್ದು. ಯಾವ್ಯಾವ ಪ್ರಮೋಷನ್ಸ್ ಇದೆ, ನಾವು ಇವಾಗ ಒಬ್ರು ಕನ್ಸಲ್ಟೆಂಟ್ ಅಡ್ವೈಸರ್ ಹೇಳ್ಬೇಕಂದ್ರೆ ನಾವ್ ಹೇಳ್ತೀವಲ್ವಾ, ನಿಮ್ಗೆ ಎಷ್ಟು ನಿಮ್ಗೆ ಇದು ಲಾಭ ಸಿಕ್ಕತ್ತೆ, ರಿಪರ್ಚೇಸ್ ಆಫರ್ ಸಿಕ್ಕತ್ತೆ, ಲಾಯಲ್ಟಿ ಸಿಕ್ಕತ್ತೆ, ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಕ್ಕತ್ತೆ, ಇವೆಲ್ಲ ಹೇಳ್ತೀವಲ್ಲ. ಸೊ ಈ ತರ ಪ್ರಮೋಷನ್ಸ್ ಸಹ ತುಂಬಾ ಜಾಸ್ತಿ ಆಗಿರುವಂತದ್ದು. ನೋಡಿ, ಸೋಪ್ ಲೇಟೆಸ್ಟ್ ಟ್ರೆಂಡ್. ಫಸ್ಟ್ ಅವಾಗ ಬರೀ ವೈಟ್ ಪಲ್ ಸೋಪ್ ಬರ್ತಾ
ಆಯ್ತು. ಇವಾಗ ಎಷ್ಟು ತರ ಸೋಪ್ ಬರ್ತಾ ಇದೆ, ಎಷ್ಟು ತರ ಸೋಪ್ಗಳಿದೆ, ಎಷ್ಟು ತರ ಪೇಸ್ಟ್ಗಳಿದೆ, ಎಷ್ಟು ತರ ಶಾಂಪೂಗಳಿದೆ. ಲೇಟೆಸ್ಟ್ ಆಗಿ ನಾವು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ 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 ಏನಾಗ್ತಾ ಇದೆ, ಲೇಟೆಸ್ಟ್ ಆಗಿ ಎಲ್ಲ ಸುಮಾರು ಪ್ರಾಡಕ್ಟ್ಸ್ ಸಹ ಬರ್ತಾ ಇರುವಂತದ್ದು. ಪ್ರಾಡಕ್ಟ್ಸ್ ನಂಬರ್ಸ್ ಸಹ ತುಂಬಾ ಜಾಸ್ತಿ ಆಗಿರೋದು. ಅವಾಗ ಹೇಳ್ತಿದ್ರಲ್ಲ ಬರೀ 4 ಪ್ರಾಡಕ್ಟ್, ಬರೀ 6 ಪ್ರಾಡಕ್ಟ್ ಅಲ್ಲಿ ನಾನು ಹಿಂಗ್ ಬಿಸ್ನೆಸ್ ಮಾಡ್ತಿದ್ದೆ, ಕಷ್ಟ ಪಡ್ತಿದ್ದೆ, ನನ್ಗೆ ಇದ್ಬೇಕು ಅದ್ಬೇಕು ಅಂತ ಹೇಳ್ತಾ ಇದ್ರಂತೆ. ಇವಾಗ ಎಲ್ಲ ಕೊಟ್ಟಿದೆ ಕಂಪನಿ, ಆದ್ರೆ ನಾವು ಮಾಡಕ್ ಹಿಂದೆ ನೋಡ್ತಾ ಇದೀವಿ. ಎಲ್ಲ ಪ್ರತಿಯೊಂದು ಕೊಟ್ಟಾಗ ಹೇಗ್ ಮಾಡ್ಬೇಕು ಬಿಸ್ನೆಸ್ ನ ನಾವು ಪ್ರತಿಯೊಂದು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಇಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್, ಇಷ್ಟು ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ಸ್ ಸಹ ಸಿಗ್ತಾ ಹೋಗುತ್ತೆ. DP ಅವಾಗೆಲ್ಲ 2 ಆಫೀಸ್ ಮಾತ್ರ ಇದ್ದಿದ್ದು, ಎಲ್ಲಿ ಜಯನಗರಲ್ಲಿ ಒಂದು ಆಫೀಸು, ಯಲಹಂಕಲ್ಲಿ ಒಂದು ಆಫೀಸು. DP ಅನ್ನೋದು ಇರ್ಲೇ ಇರ್ಲಿಲ್ಲ ಜಾಸ್ತಿ. ಈಗ ಪ್ರತಿಯೊಬ್ಬರು ಮನೆಗಳಿಗೂ ಅನುಕೂಲ ಆಗುತ್ತೆ, ಹತ್ತನೇ DP ಪಾಯಿಂಟ್ಸ್ ಇರುವಂತದ್ದು. ಸೊ ಪ್ರತಿಯೊಬ್ರು ಬರ್ಬೋದಲ್ಲ, ಪ್ರತಿಯೊಬ್ಬರಿಗೂ ಈಸಿ ಆಗ್ತಿದ್ಯಲ್ವಾ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕ್ಕೆ. ನೆಕ್ಸ್ಟ್ ನೋಡಿ ಈ ತರ DPs ಮುಂದೆ ಲೈಫ್ ಸ್ಟೈಲ್ ಸೆಂಟರ್ಸ್ ಅಂತ ಆಗ್ತಾ ಇದೆ, ನೋಡಿರ್ಬೋದು ನೀವೆಲ್ಲ ಇವಾಗ ಬರ್ತಾ ಇರೋದು. ಸೊ ಆ ತರ ಲೈಫ್ ಸ್ಟೈಲ್ ಸೆಂಟರ್ಸ್ ಆಗಕ್ಕಂತ ಹೊರಟಿರೋದು. ನೋಡಿ ಈ ತರ ವೆಲ್ ಎಕ್ವಿಪ್ಡ್ ಆಗಿ ಎಲ್ಲ ಕಡೆನೂ ಆಗ್ತಾ ಇರುವಂತದ್ದು. ಗ್ರೋತ್ ರೇಟು ಸಹ ಜಾಸ್ತಿ ಆಗಿದೆ. ಹಾಗೆಲ್ಲ ಹೇಳ್ತಾ ಇದ್ರು ಗ್ರೋತ್ ಆಗ್ತಾ ಇಲ್ಲ, ಕಂಪನಿ ಗ್ರೋತ್ ಆಗ್ತಾ ಇಲ್ಲ. ನೋಡಿ ಲಾಸ್ಟ್ ಮಂತ್ ಕರ್ನಾಟಕದಲ್ಲಿ ಎಷ್ಟು ಗ್ರೋತ್ ಆಗಿದೆ ಕಂಪನಿ, ನಮ್ಮ ಮೋದಿ ಕೇರ್ ಎಷ್ಟು ಗ್ರೋತ್ ಆಗಿರುವಂತದ್ದು. ಯಾಕೆ ತುಂಬಾ ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ, ತುಂಬಾ ಜನ ಇನ್ಕಮ್ ತಗೊಳ್ಳೋರು ಸಹ ಜಾಸ್ತಿ ಆಗಿರೋವಂಥದ್ದು. ಸೊ ಈ ತರ ಎಲ್ಲ ಇರುವಾಗ ಕಂಪನಿ ಗ್ರೋತ್ ಆದಾಗ ಬೇರೆಯವ್ರಿಗೂ ಖುಷಿ ಆಗುತ್ತಲ್ವಾ, ಆ ತರ ಆಗಿರೋದು. ಲೆವೆಲ್ ಆಫ್ ಪೀಪಲ್, ಹೈ ಪ್ರೊಫೈಲ್ ಪೀಪಲ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಯಾಕೆ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ ಮಾಡ್ತಾ ಇದ್ದಾರೆ, ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ಎಲ್ಲಾರುನು ದೊಡ್ಡ ದೊಡ್ಡ ಕಂಪನಿ CEOs ನಮ್ ಕಂಪನಿಯಲ್ಲಿ ಇದ್ದಾರೆ, ನಮ್ ಮೋದಿ ಕೇರ್ ಅಲ್ಲಿ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಅವ್ರಿಗೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಏನೇನ್ ಉಪಯೋಗ ಇದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿ ಹೈ ಪ್ರೊಫೈಲ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಇವ್ರೆಲ್ರೂ ಸಹ ಈ ತರ ಬಿಸ್ನೆಸ್ ನ ಮಾಡ್ತಾ ಇರುವಂತದ್ದು. ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗಿದೆ. ಆವಾಗ ಮೋದಿ ಕೇರ ಏನೋ ಒಂಥರ ಮಾತಾಡೋರು, ಬಟ್ ಇವಾಗ ನೀವು ಮೋದಿ ಕೇರ್ ಅವಕಾಶ ಕೊಟ್ಟಾಗ ಪಾಸಿಟಿವ್ ಆಗಿ ಮಾತಾಡೋರು ಸುಮಾರು ಜನ ಇರುವಂತದ್ದು. ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿರುವಂತದ್ದು. ಅಂದ್ರೆ ಅವಾಗೆಲ್ಲ ಹಿಂಗೆ ಹೋಗ್ಬಿಟ್ಟು ಆಫ್ಲೈನ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಹಳಬ್ರೆಲ್ಲ. ಬಟ್ ಇವಾಗ ನನ್ನ ಮನೇಲಿ ಕುತ್ಕೊಂಡು ನಾನು ಮೊಬೈಲ್ ಇಟ್ಕೊಂಡ್ರೆ ಸಾಕು, ನಾನು ಕ್ಲಾಸ್ ಅಟೆಂಡ್ ಮಾಡ್ಬೋದು, ಮೀಟಿಂಗ್ ಅಟೆಂಡ್ ಮಾಡ್ಬೋದು. ಈ ತರ ಟೆಕ್ನಾಲಜಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರುವಂತದ್ದು. ಫಿಸಿಕಲ್ ವರ್ಸಸ್ ಡಿಜಿಟಲ್, ನಾನು ಹೇಳಿದ್ನಲ್ಲ, ಫಿಸಿಕಲ್ ಆಗಿ ಹೋಗಿ ನಾನು ಮೀಟಿಂಗ್ ಅಟೆಂಡ್ ಮಾಡಕ್ಕೂ, ಡಿಜಿಟಲ್ ಆಗಿ ನನ್ನ ಮನೇಲಿ ಲ್ಯಾಪ್ಟಾಪ್ ಅಲ್ಲಿ ಇಲ್ಲ ಅಂದ್ರೆ ಫೋನ್ ಅಲ್ಲಿ ಅಟೆಂಡ್ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುವಂತದ್ದು. ಎಜುಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮೋದಿ ಕೇರ್ ಅಲ್ಲಿ. ನಾನು ಯಾವಾಗಲೂ ಎಜುಕೇಶನ್ ತಗೋಬೇಕು. ಆಮೇಲೆ ಲೀಡರ್ಸ್ ಹೇಳುವಂತದ್ದು ಸರಸ್ವತಿನ ಹೋಲಿಸ್ಕೊಳ್ಳಿ, ಫಸ್ಟ್ ಲಕ್ಷ್ಮಿ ತಾನೇ ಬರ್ತಾರೆ ಅಂತ ಹೇಳ್ತಾರೆ. ಫಸ್ಟ್ ನಾನು ಎಜುಕೇಶನ್ ತಗೋಬೇಕು. ಎಜುಕೇಶನ್ ಸಿಸ್ಟಮ್ ಎಲ್ಲಿ ಸಿಕ್ಕತ್ತೆ ನೋಡಿ, ಜಯನಗರಲ್ಲಿ, ಯಲಹಂಕಲ್ಲಿ ಪ್ರತಿ ಗುರುವಾರ ಮೀಟಿಂಗ್ಸ್ ಇರುತ್ತೆ. ಎಷ್ಟು ಎಜುಕೇಶನ್ ಕೊಡ್ತಿದ್ದಾರೆ. ಲಾಸ್ಟ್ ವೀಕ್ ನಾನು ಯಲಹಂಕಲ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಾನು ಎಲ್ಲಾರ ಹತ್ರ ಶೇರ್ ಮಾಡ್ತಿದ್ದೆ, ಎಷ್ಟು ನಾಲೆಜು. ನಾವ್ ಕಾಲೇಜ್ ಹೋಗಿ ಕುತ್ಕೊಂಡು ಇಷ್ಟು ಬಿಡಿಸಿ ನಮ್ಗೆ ಹಿಂಗಿದೆ ಅಂತ ಹೇಳೋರು ಯಾರು ಇಲ್ಲ. ಇಲ್ಲಿ ಏನೋ ನಾನು ಇನ್ವೆಸ್ಟ್ ಮಾಡಿದೆ, ನನ್ಗೆ ಇಷ್ಟೊಂದು ನಾಲೆಜ್ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಾನ್ ಎಂತ ಒಂದ್ ಸಿಸ್ಟಮ್ ಅಲ್ಲಿ ಇದ್ದೀನಿ, ನಾನ್ ಎಂತ ಒಂದ್ ಕಂಪನಿಯಲ್ಲಿ ಇದ್ದೀನಿ ಅಂತ ನಾನು ಹೆಮ್ಮೆ ಪಡ್ಕೋಬೇಕು. ಸೊ ಗೌರ್ಮೆಂಟ್ ಕೆಲವೊಂದು ಗೈಡ್ ಲೈನ್ಸ್ ನ ಹಾಕಿದೆ. ಏನ ಗೈಡ್ ಲೈನ್ಸ್? ಬಿಹೇವಿಯರ್ ಚೇಂಜ್ ಇನ್ ಮಾರ್ಕೆಟ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಡಿಯಾ. ನೋಡಿ, ಭಾರತದ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಅವಾಗ್ಲೇ ಹೇಳ್ಕೊಂಡ್ರೆ, ಒಂದೇ ಒಂದು ಬದಲಾವಣೆ. ಏನ್ ಬದಲಾವಣೆ? ನಾನು ನನ್ನ ಜಸ್ಟ್ ಅಂಗಡಿನ ಚೇಂಜ್ ಮಾಡೋದ್ರಿಂದ, ಇಲ್ಲ ನನ್ನ ಬಿಹೇವಿಯರ್ ನ ಚೇಂಜ್ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ನನ್ನ ಇಂಡಿಯಾಗೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ನನ್ನ ಇಂಡಿಯಾನ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂದ್ರೆ ಯಾಕೆ ಮಾಡ್ಬಾರ್ದು ಫ್ರೆಂಡ್ಸ್? ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಒಂದೇ ಒಂದು ಚೇಂಜ್ ಮಾರ್ಕೆಟ್ ಅಲ್ಲಿ ನನ್ನ ಹತ್ರ ಒಂದು ಚೇಂಜ್ ಆಗೋದ್ರಿಂದ ನಾನ್ ದೇಶಕ್ಕೋಸ್ಕರ ಏನ್ ಮಾಡ್ಬೋದು ಅನ್ನೋದಕ್ಕೆ ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಮೋದಿ ಕೇರ್ ಕಾಮಧೇನು ಕಲ್ಪವೃಕ್ಷ ಆಕ್ಸಿಜನ್ ಟು ಇಂಡಿಯಾ ಅಂದ್ರೆ, ಮೋದಿ ಕೇರ್ ಏನು ಕಾಮಧೇನು ಏನ್ ಕೊಡುತ್ತೆ ನಮ್ಗೆ, ಕಲ್ಪವೃಕ್ಷ ಎಷ್ಟು ಪವಿತ್ರವಾದದ್ದು. ಕಾಮಧೇನು ತೆಂಗಿನ ಮರ,
ಹಸು, ಇದೆಲ್ಲ ಎಷ್ಟು ಒಳ್ಳೆ ಪವಿತ್ರವಾದದ್ದು. ಆ ತರ ಒಂದು ಸ್ಥಾನನ ನನ್ನ ಹೆಮ್ಮೆ ಮೋದಿ ಕೇರ್ ಕೊಟ್ಟಿದೆ. ಉಸಿರಾಟ, ಆಕ್ಸಿಜನ್ ಟು ಇಂಡಿಯಾ ಅಂದ್ರೆ ನಮ್ ದೇಶಕ್ಕೆ ಉಸಿರಾಟ. ಇದು ಆಮ್ಲಜನಕ ಅಂತ ಏನ್ ಹೇಳ್ತೀವಿ, ಆಕ್ಸಿಜನ್, ಅದು ಇದು. ಸೊ ಎಂತ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಇದು ಅಂದ್ರೆ ಎಷ್ಟು ಖುಷಿ ಆಗ್ತದೆ ಇದೆಲ್ಲ ಹೇಳಕ್ಕೆ. ನಿಮ್ಗೆ ಅರ್ಥ ಆಗ್ಲಿ ಆಗದೆ ಇರ್ಲಿ, ನೀವು ಮೋದಿ ಕೇರ್ ಮಾಡಿ. ಅರ್ಥ ಆಗ್ದಿದ್ರೆ ಏನು, ಮುಂದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ವೆದರ್ ಯು ಅಂಡರ್ಸ್ಟುಡ್ ಆರ್ ನಾಟ್, ಡೂ ಮೋದಿ ಕೇರ್. ನಿಮ್ಗೆ ಅರ್ಥ ಆಗ್ಲಿ ಆಗದೆ ಇರ್ಲಿ, ಮೋದಿ ಕೇರ್ ನ ಮಾಡಿ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಡೂ ಮೋದಿ ಕೇರ್. ನಿಮ್ಗೆ ಇಷ್ಟ ಆಗ್ಲಿ ಇಷ್ಟ ಆಗದೆ ಇರ್ಲಿ, ದಯವಿಟ್ಟು ಮೋದಿ ಕೇರ್ ನ ಮಾಡಿ. ವೆದರ್ ಯು ಹ್ಯಾವ್ ಬಿಲೀಫ್ ಆರ್ ನಾಟ್, ಡೂ ಮೋದಿ ಕೇರ್. ನಿಮಗೆ ನಂಬಿಕೆ ಇರ್ಲಿ ನಂಬಿಕೆ ಇಲ್ದೆ ಇರ್ಲಿ, ಮೋದಿ ಕೇರ್ ನ ಮಾಡಿ. ನೋಡಿ ಎಷ್ಟು ಒಳ್ಳೆ ಸ್ಟೇಟ್ಮೆಂಟ್. ವೆದರ್ ನಿಮ್ಗೆ ಬಿಸ್ನೆಸ್ ಅರ್ಥ ಆಗಿದ್ಯಾ, ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಮಾಡಿ. ನೀವು ಮಾಡ್ತಾ 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 ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಇಷ್ಟ ಆಗಿದ್ಯಾ ಮಾಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಮೋದಿ ಕೇರ್ ನ ಮಾಡಿ. ನಿಮಗ್ ನಂಬಿಕೆ ಬಂದಿದ್ಯಾ, ನಾನ್ ಇವಾಗ ಇಷ್ಟೆಲ್ಲ ಹೇಳ್ದೆ, ಬೇರೆ ಎಲ್ಲ ಸೆಷನ್ಸ್ ಕೇಳಿದ್ವಿ, ನಂಬಿಕೆ ಬಂದಿದ್ಯಾ, ನಂಬಿಕೆ ಬಂದಿದ್ರು ಮಾಡಿ, ನಂಬಿಕೆ ಬಂದಿಲ್ಲ ಅಂದ್ರೂ ಮೋದಿ ಕೇರ್ ಮಾಡಿ. ಸೊ ಇಷ್ಟು ಇವತ್ತು ನಾನು ಪವರ್ ಆಫ್ ಮೋದಿ ಕೇರ್ ಬಗ್ಗೆ ಕೊಟ್ಟಿರೋದು. ನೆಕ್ಸ್ಟ್ ಸೆಷನ್ ಬಂದ್ಬಿಟ್ಟು ವಿಷನ್ ಆಫ್ ಮೋದಿ ಕೇರ್. ಫಸ್ಟ್ ನಾನು ಏನ್ ಹೇಳ್ದೆ, ಪವರ್ ಆಫ್ MLM ಹೇಳ್ದೆ. MLM ಅಂದ್ರೆ ಏನು, ನಾನು ಯಾಕೊಂದು ಒಳ್ಳೆ MLM ನ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳ್ದೆ ನಿಮ್ಗೆ. ನೆಕ್ಸ್ಟ್ ಏನ್ ಹೇಳ್ದೆ ಇವತ್ತು, ಪವರ್ ಆಫ್ ಮೋದಿ ಕೇರ್. MLM ಬಂದ್ಮೇಲೆ ಮೋದಿ ಕೇರ್ ನ ನಾನು ಯಾಕೆ ಸೆಲೆಕ್ಟ್ ಮಾಡ್ಬೇಕು, ಮೋದಿ ಕೇರ್ ಅಲ್ಲಿ ಏನೆಲ್ಲ ಸಿಕ್ಕುತ್ತೆ ಅಂತ ಇವತ್ತು ನನಗ್ ಗೊತ್ತಾಯ್ತು ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಮೋದಿ ಕೇರ್ ನಾನು ಬಂದಿದ್ದೆಲ್ಲ ಸಿಕ್ಕದ್ಮೇಲೆ ಮುಂದಿನ ವಿಷನ್ ಏನಿದೆ ಮೋದಿ ಕೇರ್ ಅಲ್ಲಿ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟು ನನ್ನ ಕಡೆಯಿಂದ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವತ್ತು ಯಾರೆಲ್ಲ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀರೋ. ಎಸ್ ಗೋವಿಂದರಾಜು ಸರ್, ಓವರ್ ಟು ಯು ಸರ್. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ನಿಜವಾಗ್ಲು ಗುರುಗಳ ಸ್ಥಾನಕ್ಕೆ ನೀವು ಎಲ್ಲಾ ಆಯಾಮಗಳಲ್ಲೂ ಅರ್ಹರು ಅನ್ನೋದನ್ನ ನೀವು ಪದೇ ಪದೇ ದಿನೇ ಸಾಬೀತುಪಡಿಸ್ತಾ ಇದ್ದೀರಾ ಮೇಡಮ್. ನಿಮ್ಮ ಒಂದು ಈ ಒಂದು ತ್ಯಾಗಕ್ಕೆ, ನಿಮ್ಮ ಒಂದು ಡೆಡಿಕೇಶನ್ಗೆ ನಾವು ಖಂಡಿತ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಅಷ್ಟು ಸರಳವಾಗಿ, ಅಷ್ಟು ಸ್ಪಷ್ಟವಾಗಿ, ಅಷ್ಟು ಸುಂದರವಾಗಿ ನಮ್ಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಹೊರಟಿದ್ದೀರಿ, ಅರ್ಥ ಮಾಡಿಸ್ತಾ ಇದ್ದೀರಿ. ಈ ಒಂದು ನಿಮ್ಮ ಸೇವೆ ನಿರಂತರವಾಗಿರ್ಲಿ ಅಂತ ಹೇಳ್ತಾ, ಇವತ್ತು ನೀವು ಕೊಟ್ಟಂತ ಈ ಒಂದು ಕ್ಲಾಸ್ಗೆ ಎಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ, ಎಷ್ಟು ಜನ ಅಳವಡಿಸ್ಕೊಂತಾರೆ, ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸವಿತಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾವು ನಮ್ಮ ಜೀವನ ಪರ್ಯಂತ ಚಿರಋಣಿಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಎಸ್, ಇಷ್ಟೆಲ್ಲ ಅದ್ಭುತವಾದ ಕ್ಲಾಸ್ ಅನ್ನ, ವಾವ್, ಸೂಪರ್. ಹ್ಯಾಂಡ್ ರೈಸ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಎಸ್, ಅದೃಷ್ಟಶಾಲಿಗಳಲ್ಲಿ ಮೊದಲನೇವರಾಗಿ ನನ್ನ ಲತಾ ರಾಜ ಮೇಡಮ್ ಅವ್ರನ್ನ ವಂದನೆಗಳೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಲತಾ ರಾಜ್ ಮೇಡಮ್, ಗುಡ್ ಮಾರ್ನಿಂಗ್ ಸರ್. ಸೂಪರ್ MC ಸರ್, ಎಷ್ಟು ಡ್ರೆಸ್ ಕೋಡ್ ಅಂತೂ ಸೂಪರ್ ಸರ್, ಎಕ್ಸಲೆಂಟ್ ಸರ್. ನಮ್ಮ ಗುರು ಸ್ಥಾನದಲ್ಲಿ ಇರುವಂತ ಗುರುಮಗೆ ಕೋಟಿ ಕೋಟಿ ವಂದನೆ ಸರ್. ಯಾಕಂದ್ರೆ ಏನೇ ಕೊಟ್ರು ಅವರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದ್ರಿಂದ ನಾವು ಕಲಿತಾ ಇದೀವಿ, ಅಳವಡಿಸ್ಕೊತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇವಾಗ ನಾವ್ ಯಾಕೆ ಮೋದಿ ಕೇರಕ್ ಬಂದಿದೀವಿ, ಏನೇನೆಲ್ಲ ಸಿಗುತ್ತೆ ಅಂತ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ಸುಮ್ನೆ ಬಿನ್ಗೆ ತಗೊಂಡ್ ಬರೋದಲ್ಲ, ಪೈಪೆ ಹಾಕೊಂಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಜ್ಞಾನ ಭಂಡಾರ ನಾನು ತಗೊಂಡು 4-6 ಜನಕ್ಕೆ ಹಂಚ್ಬೇಕು ಅಂತ ಕಾಮಧೇನು ಕಲ್ಪವೃಕ್ಷ ಅಂತ ಪ್ರಾಡಕ್ಟ್ಸ್ ಗಳಿದಾವೆ, ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ತಾ ಇದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಹೇಳಿದ್ರು 1200 ಜನ ಫಸ್ಟ್ ಬಂದಿದ್ದು, ಉಳ್ಕೊಳ್ಳೋದು ಕೇವಲ 35 ಜನ. ನನ್ ಡೌನ್ ಲೈನ್ಸ್ ಮೊನ್ನೆ ಎಲ್ಲ ಲೆಕ್ಕ ಮಾಡಿದಕ್ಕೆ 50 ಜನ ಇದ್ದಾರೆ. ಆದ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದು ಎಲ್ಲ 7-8 ಜನ. ಅದೇ ತರ ಮೈಂಡ್ ಸೆಟ್ ನಾವ್ ಮಾಡ್ಬೇಕು. ಯಾರು ಬರ್ತಾರೋ ಬಿಡ್ತಾರೋ, ನಾನ್ ಫಸ್ಟ್ ಸ್ಟ್ರಾಂಗ್ ಆಗಿದ್ರೆ ಬಂದೇ ಬರ್ತಾರೆ ಅನ್ನೋದು. ಆಮೇಲೆ ಇನ್ನೊಂದು, ಇಷ್ಟ ಇದ್ರು ಮಾಡಿ, ಇಷ್ಟ ಇಲ್ದೇ ಇದ್ರು ಮಾಡಿ ಅನ್ನೋದು ಏಕೈಕ ಎಲ್ಲೂ ಇಲ್ಲ ಸರ್. ಇದೇ ಮೋದಿ ಕೇರ್ ಅನ್ನೋದಕ್ಕೆ ನಾನು ಫಸ್ಟ್ ಸ್ಟಿಕನ್ ಆಗಿದ್ದು. ಇಷ್ಟ ಇಲ್ಲ ಅಂದ್ರೂ ಮಾಡಿ ಅನ್ನೋದು ಇದೇ ಫೀಲ್ಡ್ ಅಲ್ಲಿ ಅಷ್ಟೇನೆ. ಅದು ಹೋಗ್ತಾ ಹೋಗ್ತಾ ನನ್ಗೆ ಅನುಭವ ಆಯ್ತು. ಅದು ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಲತರಾಜ್ ಮೇಡಮ್. ಖಂಡಿತ ಪೈಪ್ ಲೈನ್ ಬಗ್ಗೆ ನೀವು ಒಂದು ಎಕ್ಸ್ಪ್ಲನೇಷನ್ ಕೊಟ್ರಿ. ಖಂಡಿತ ಕತ್ತೆ ತರ ನಾವು
ಜೀವನ ಪರ್ಯಂತ 35-40 ವರ್ಷ ದುಡಿಯೋದಕ್ಕಿಂತಲೂ 5 ವರ್ಷ ಕಷ್ಟಪಟ್ರೆ ನಾವು ಅಂದ ಪೈಪ್ ಲೈನ್ ಅನ್ನ ನಾವು ರೆಡಿ ಮಾಡ್ಕೊಂಡ್ರೆ ಉಳಿದಂತ 35 ವರ್ಷ ಆರಾಮಾಗಿ ನಮ್ಮ ಜೀವನವನ್ನು ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಸವಿತಾ ಮೇಡಮ್ ತುಂಬಾ ಅಚ್ಚುಕಟ್ಟಾಗಿ ಕೊಟ್ರು. ಖಂಡಿತ ಎಲ್ಲರೂ ಪೈಪ್ ಲೈನ್ ಅಳವಡಿಸ್ಕೊಳ್ಳೋಣ. ಓಕೆ, ತಮ್ಮ ಒಂದು ಶೇರಿಂಗ್ ನಾವು ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಗೋಜಿ ಬಿಡಿ ಗೋ ಮಿಲೇನಿಯರ್ಸ್ ಮೇಡಮ್. ನೆಕ್ಸ್ಟ್ ಹಂಸಮ್ಮ ಮೇಡಮ್, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸೂಪರ್ MC ತಗೊಂಡಿದ್ದೀರಾ ಮೇಡಮ್. ಸೂಪರ್ ಆಗಿ ಇವತ್ತು ಪಾಯಿಂಟ್ ಕೊಟ್ಟಿದ್ದಾರೆ. ನಿಜ, ಈ ಪಾಯಿಂಟ್ಗಳು ಮೋದಿ ಕೇರ್ ಬಿಟ್ರೆ ಎಲ್ಲಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಜೀವನ ಬದಲಾವಣೆ ಅಂದ್ರೆ ಮೋದಿ ಕೇರಲ್ಲಿ ಮಾತ್ರ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ಇದಕ್ಕೆ ಬರುವಾಗ ನನ್ ಕನಸು ಅಂತ ಏನಿಲ್ಲ, ನನ್ ಜೀವನ ಅಂದ್ರೆ ಏನಿಲ್ಲ. ಮೋದಿ ಕೇರ್ ಬಂದು ಇವಾಗ 20 ವರ್ಷ ಏನಪ್ಪಾ ಅಂದ್ರೆ ಒಂದು ಕೋಳಿ ಮುಟ್ಟೆ ಅಂದ್ರು, ಆ ಮುಟ್ಟೆನ ಹೊಡೆದು ಆಮ್ಲೆಟ್ ಮಾಡ್ಬೋದು, ಬೇಯಿಸ್ಕೊಂಡು ತಿನ್ಬೋದು. ಆದ್ರೆ ಅದನ್ನ ಕಾಗಿಟ್ಟಾಗ ಎಷ್ಟು ಮರಿ ಬರುತ್ತೆ, ಅದನ್ನ ಅದ್ರಲ್ಲಿ ಎಷ್ಟು ಕೋಳಿ ಮತ್ತೆ ಎಷ್ಟು ಉಪ್ಪುಂದಿ ಮಾಡ್ಬೋದು ಅನ್ನೋದಕ್ಕೆ ಮೇಡಮ್ ಕೋಳಿ ಮುಟ್ಟೆನ ಉಪಯೋಗ ಹೇಳಿದ್ದಾರೆ. ನಿಜ, ಆದ್ರೆ ನಾನ್ ಇದ್ದಾಗ ಮಾತ್ರ ನಾನ್ ಬೇರೆಯವ್ರಿಗೆ ಸಾಕಷ್ಟು ಜನಗಳಿಗೆ ಅವಕಾಶ ಕೊಡಕ್ ಸಾಧ್ಯ ಅನ್ನೋದು ನಾನೇ ತಿಳ್ಕೊಂಡಿಲ್ಲ, ನಾನೇ ಉಳ್ಕೊಂಡಿಲ್ಲ. ಅಂದ್ರೆ ಬರ್ತೀವಿ ಹೋಗ್ತೀವಿ ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲಿ ಹೇಳಿದ್ರು 1000 ಜನದಲ್ಲಿ ಉಳ್ಕೊಂಡಿದ್ದ 11 ಜನ. ಅದೇ ತರನೇ ನಾನು 20 ವರ್ಷದಿಂದ ಎಷ್ಟೋ 100 ಜನ ಇದರಲ್ಲಿ ಒಬ್ರು ಉಳ್ಕೊಂಡು ಇವತ್ತು ಒಂದು ಲೈಫ್ ನ ಚೇಂಜ್ ಮಾಡ್ತಾ ಇದಾರೆ. ಅಂದ್ರೆ ಅದೇ ತರ ನಾನು ಉಳ್ಕೊಂಡಿದ್ಕೆ ಅವರು ಉಳ್ಕೊಂಡ್ರು. ಇವತ್ತು ನಾನು ಎಷ್ಟೋ ಜನಕ್ಕೆ ಬೇಕಾದ್ರೆ ಅವಕಾಶ ಕೊಡ್ತೀನಿ. ಅಂದ್ರೆ ನಾನೇ ಇಲ್ಲ ಅಂದ್ರೆ ಇದನ್ನ ಮೋದಿಕರು ಇಷ್ಟ ಬದಲಾವಣೆಗೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಇವಾಗ ತುಂಬಾ ಚೇಂಜ್ ಆಗಿದೆ. ಆದ್ರೆ ನಾನ್ ಇವತ್ತು ಹೆಂಗ್ ಬೇಕಾದ್ರೆ ನನ್ನ ಜೀವನ ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಎಕ್ಸಾಂಪಲ್ ಸಾಕಷ್ಟು ಕರ್ನಾಟಕದಲ್ಲಿ ಟಾಪ್ ಲೀಡರ್ಗಳು ತುಂಬಾನೇ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಅದೇ ತರ ಇವತ್ತು ಮೇಡಮ್ ನಮ್ಗೆ ಹೇಳಿದ್ದಾರೆ. ಅಂದ್ರೆ ನಾನು ಇದನ್ನ ಕಲ್ತ್ಕೊಂಡು ನಾನು ಇದ್ರಲ್ಲಿ ಉಳ್ಕೊಂಡಾಗ ಮಾತ್ರ ಮುಂದಕ್ಕೆ ಹೋಗಕ್ಕೆ ನನ್ಗೆ ಸಾಕಷ್ಟು ವಿಷಯ ತಿಳಿಯುತ್ತೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಗುಡ್ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡಿದ್ದಕ್ಕೆ ಇವತ್ತು ನಾನು ಜೀವಂತವಾಗಿ ಉಳ್ಕೊಂಡಿದ್ದೀನಿ. ಯಾವುದೇ ಕಾಯಿಲೆ ಇಲ್ದೇನೆ, ಯಾವುದೇ ಹಾಸ್ಪಿಟಲ್ಗೆ ಹೋಗ್ದೇನೆ ಇದೀವಿ ಅಂದ್ರೆ ಇವತ್ತು ಗುಡ್ ಪ್ರಾಡಕ್ಟೇ ಕಾರಣ. ಅದಕ್ಕೆ ಸಮೀರ್ ಸರ್ ತುಂಬಾನು ಥ್ಯಾಂಕ್ಸ್ ಹೇಳ್ಬೇಕು. ಇನ್ನೂ ಹೊಸದು ತಗೊಂಡ್ ಜನಗಳಿಗೆ ಇನ್ನೂ ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಹಂಸಮ್ಮ ಮೇಡಮ್. ಖಂಡಿತ ನಾವು ಒಂದು ಮೊಟ್ಟೆ ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಿದಾಗ ಆ ವ್ಯಕ್ತಿಗಳಿಂದ ಎಷ್ಟು ವ್ಯಕ್ತಿಗಳು ತಮ್ಮ ಜೀವನ ಶೈಲಿನ ಬದಲಾಯಿಸ್ಕೋತಾರೆ. ಹೆಂಗೆ ಒಂದು ಮೊಟ್ಟೆಯನ್ನ ಕಾವು ಕೊಟ್ರೆ ಹೆಚ್ಚು ಮರಿಗಳು ಬರ್ತವೆ, ಹೆಚ್ಚು ಮರಿಗಳಿಂದ ಮತ್ತೆ ಕಾವು ಕೊಟ್ರೆ ಮೊಟ್ಟೆಗಳು ಹೆಚ್ಚಾಗ್ತವೆ. ಹೀಗೆ ನೆಟ್ವರ್ಕ್ ನಮ್ದು ಜನರೇಟ್ ಆಗ್ತಾ ಹೋಗ್ತಾರೆ, ಹೆಚ್ಚಿಸ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಹೊಸೊಬ್ಬರಿಗೆ ಅವಕಾಶ ಕೊಡೋದು ನಮ್ಮ ಒಂದು ಕರ್ತವ್ಯ ಅಂತ ಅನ್ನೋದಕ್ಕೆ ಅದು ನಿರೂಪಿಸುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಸೇರಿಂಗ್ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಗೋಜಿ ಬಿಡಿ ಗೋ ಮಿಲೇನಿಯರ್ಸ್ ಮೇಡಮ್. ನೆಕ್ಸ್ಟ್ ನಮ್ಮ ಸುಲೀನ್ ಸರ್, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸೂಪರ್ MC ಸರ್, ಸೂಪರ್ ಡ್ರೆಸ್ ಕೋಡ್. ಮಾಲತಿ ಮೇಡಮ್ ಅವಾಗ ಹೇಳ್ತಾನೆ ಇರ್ತಾರೆ ಫಸ್ಟ್ ಡ್ರೆಸ್ ಕೋಡ್ ಇಂಪಾರ್ಟೆಂಟ್ ಅಂತ. ಮಾಲತಿ ಮೇಡಮ್ ನಾವು ನೆನ್ಸ್ಕೋತಾನೆ ಇರ್ತೀನಿ ಯಾವಾಗ್ಲೂನು. ಅವ್ರು ಹೇಳೋ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಮಾಲತಿ ಮೇಡಮ್. ಅದರಿಂದ ಸವಿತಾ ಮೇಡಮ್ ಕ್ಲಾಸ್ ಬಗ್ಗೆ ನಾವ್ ಹೇಳಂಗೆ ಇಲ್ಲ, 100% ನಿಜ ಅವ್ರು ಹೇಳಿದ ಪ್ರತಿಯೊಂದನು. ಯಾಕಂದ್ರೆ ನಾವ್ ಯಾವ್ದೇ ಒಂದು ಕಂಪ್ನಿ MLM ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಕಂಪ್ನಿನಲ್ಲಿ ಪ್ರಾಡಕ್ಟ್ ಏನಿದೆ, ಅದ್ರ ಯಾವ ರೀತಿ ಪ್ರೋಸೆಸ್ ಇದೆ, ಪ್ರತಿಯೊಂದು ಪ್ಲಾನ್ ಪ್ರೋಸೆಸ್ ಎಲ್ಲ ನಾವು ನಿಧಾನವಾಗಿ ಒಂದು ಬೈ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ, ಮತ್ತೆ ಕಂಪ್ನಿ ಬ್ಯಾಕ್ ಗ್ರೌಂಡ್ಸ್ ಯಾವ ರೀತಿ ಇದೆ, ಎಷ್ಟು ವರ್ಷದಿಂದ ಇದೆ ಎಲ್ಲ ನೋಡ್ಕೊಂಡ್ರೆ, ಎಷ್ಟೊಂದ್ ಜನ ಹೇಳ್ತಾರೆ MLM ಈ ತರ ಮಾಡಕ್ ಹೋದಾಗ ನಂಗೆ ಮೋಸ ಆಯ್ತು, ದುಡ್ಡು ಕಳ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಇದಕ್ಕೆಲ್ಲ ಅವಕಾಶಗಳೇ ಇರೋದಿಲ್ಲ. ಫಸ್ಟ್ ನಾವು ಕಂಪ್ನಿ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಕಂಪ್ನಿ ಬಗ್ಗೆ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾವ್ ಯಾವ್ದೇ ರೀತಿ ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕಂಪ್ನಿನ ನಾವು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು, ಅದ್ರ ಪ್ರಾಡಕ್ಟ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡು ನಮ್ ಡೌನ್ಲೈನ್ಸ್ಗೆ ಕಮ್ಯುನಿಕೇಟ್ ಮಾಡಿದ್ರೆ ಯಾವುದೇ ರೀತಿ ಏನೇ ತೊಂದರೆ ಆಗಲ್ಲ. ಪ್ರತಿಯೊಬ್ರು ಇದನ್ನ ಮಾಡ್ತಾರೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ಕೊಟ್ರು ಸವಿತಾ ಮೇಡಮ್. ಆಕ್ಚುಲಿ ನಾವು ಅಷ್ಟೇ ಪೈಪ್ ಲೈನ್ ಹಾಕಕ್ಕೆ ಇಷ್ಟಪಡ್ತೀವಿ, ಬಕೆಟ್ ಅಲ್ಲಿ ನೀರ್ ತರಕ್ಕೆ ಯಾರು ಇಷ್ಟಪಡಲ್ಲ. ಆದ್ರೆ ಅದ್ರ ಹಿಂದೆ ನಾವು ಮಾಡ್ಬೇಕಾದ್ರೆ ಆಕ್ಷನ್, ಫೀಲ್ಡ್ ಹೋಗ್ಬೇಕು, ಫೀಲ್ಡ್ ವರ್ಕ್ ಮಾಡ್ಬೇಕು, ಆಕ್ಷನ್. ಈ ಆಕ್ಷನ್ ಇತ್ತು ಅಂತ ಹೇಳಿದ್ರೆ ನಾವು 100% ಸಕ್ಸಸ್ ಆಗೇ ಆಗ್ತೀವಿ ಸರ್. ಯಾಕಂದ್ರೆ ನಾವು ಸುಮ್ಮನೆ ಕೂತ್ಕೊಂಡು ನಮ್ಗೆ ಇನ್ಕಮ್ ಬರಲ್ಲ, ನಾನು ಪೈಪ್ ಲೈನ್ ಹಾಕ್ತೀನಿ ಅಂದ್ರೆ ಆಗಲ್ಲ. ಅದರಿಂದ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕೌಟ್ ಮಾಡ್ಲೇಬೇಕು. ಯಾಕಂದ್ರೆ ನಾನು ದಿನ ಬಕೆಟ್ ಅಲ್ಲಿ ಹೋಗ್ತೀನಿ, ನೀರ್ ತರ್ತೀನಿ, ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದೆ. ಎಕ್ಸಾಂಪಲ್ ಒಬ್ಬ ಮನೆ ಯಜಮಾನ ನಾನು ಅನ್ಕೊಳ್ಳಿ, ಇವಾಗ ಮನೇಲಿ ನೀರ್ ಬೇಕು ಅಂದ್ರೆ ಒಂದೊಂದ್ ಬಕೆಟ್ ನಾನೇ ಹೋಗ್ಬೇಕಲ್ವಾ. ಅದ್ರ ಬದಲು ಪೈಪ್ ಲೈನ್ ಹಾಕ್ಸ್ಬಿಟ್ರೆ ಆರಾಮಾಗಿ ದುಡ್ಡು ಬರ್ತಾ ಇರತ್ತೆ.
ನಾನು ಮನೇಲಿ ಕೂತಿದ್ರು ದುಡ್ಡು ಬರೋ ರೀತಿ ಒಂದು ಅಗತ್ಯ ಇದೆ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ನಂಬರ್ 1 ಮೋದಿ ಕೇರ್ ಅಲ್ಲಿ ಮಾತ್ರ ಸಾಧ್ಯ ಸರ್. ಅದರಿಂದ ಆದಷ್ಟು ಎಲ್ಲರೂ ಮೋದಿ ಕೇರ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಸವಿತಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಕ್ಲಾಸ್ ನ ಇವತ್ತು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಗೋವಿಂದರಾಜ್ ಸರ್, ಶೇರಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸುನೀಲ್ ಸರ್. ಖಂಡಿತ ನಾವು ಎಷ್ಟು ಅದೃಷ್ಟಶಾಲಿಗಳು, ಎಷ್ಟು ಭಾಗ್ಯವಂತರು ಅಂತ ನಾವೇ ನಮ್ಮನ್ನ ಗುರುತಿಸ್ಕೋಬೇಕು. ಯಾಕೆಂದ್ರೆ ಸುಂದರವಾದ ಅವಕಾಶದಲ್ಲಿ ಇದೀವಿ. ಈ ಸುಂದರವಾದ ಅವಕಾಶ ಎಂತದ್ದು ಅಂತ ಅಂದ್ರೆ ಸವಿತಾ ಮೇಡಮ್ ಲಾಸ್ಟ್ ಅಲ್ಲಿ ಹೇಳಿದ್ರು, ಭಾರತಕ್ಕೆ ಒಂದು ಆಮ್ಲಜನಕ, ದೇಶಕ್ಕೆ ಆಮ್ಲಜನಕ ಇದ್ದಂಗೆ, ಗಾಳಿ ಇದ್ದಂಗೆ, ಉಸಿರಾಟ ಇದ್ದಂಗೆ. ಇದನ್ನ ಇಂತ ಒಂದು ಮೂಮೆಂಟ್ ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಅಂದ್ರೆ ಖಂಡಿತ ನಾವು ಅದೃಷ್ಟಶಾಲಿಗಳೇ. ಅದನ್ನ ಅಕ್ಷರಶಃ ಅದನ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ ತಮ್ಮ ಒಂದು ಶೇರಿಂಗಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಗೋಜಿ ಬಿಡಿ, ಗೋ ಮಿಲಿನಿಯರ್ಸ್. ನೆಕ್ಸ್ಟ್ ನಮ್ಮ ನಾಗರತ್ನ ಮೇಡಮ್, ನಮಸ್ತೆ. ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ತುಂಬಾ ದಿವಸ ಆಯ್ತು ನಿಮ್ಗೆ ನೋಡಿ. ತುಂಬಾ ಡ್ರೆಸ್ ಕೋಡ್ ಚೆನ್ನಾಗಿದೆ, ನಗು ಮುಖ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಇವತ್ತು ಸವಿತಾ ಮೇಡಮ್ ಕ್ಲಾಸ್ ಕೊಟ್ಟಿದ್ದು ಎಕ್ಸ್ಟ್ರಾ ಆರ್ಡಿನರಿ. ಹೇಳ್ಬೇಕು ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಅಂತ ಹೇಳೋದು ಸುಮ್ಮನೆ ಹೇಳಲ್ಲ ದೊಡ್ಡವರು. ಗುರುನೇ. ಆ ಗುರುಗಳು ಯಾವ ತರ ಕ್ಲಾಸ್ ಕೊಟ್ರು, ನಾವೇನ್ ಅಳವಡಿಸ್ಕೊಂಡು ನಾವೀಗ ಕಂಪ್ನಿಗೆ ಬಂದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಈ ತರ ಆಪರ್ಚುನಿಟಿ. ಈ ಮೋದಿ ಕೇರ್ನಲ್ಲಿ ಎಲ್ಲಾ ಸಿಗ್ತಾ ಇರುತ್ತೆ, ನಾವು ಅಳವಡಿಸ್ಕೋಬೇಕು. ಇವಾಗ ಸುನಿಲ್ ಸರ್ ಹೇಳ್ದಂಗೆ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು, ವರ್ಕ್ ಮಾಡ್ಬೇಕು, ಫೀಲ್ಡ್ ಇಳಿಬೇಕು. ಅದೆಲ್ಲ ಮಾಡಿದ್ರೆ ನಾವು ಎಲ್ಲೋ ಸುಮ್ಮನೆ ಕೂತ್ಕೊಂಡು ಬಂದು ಹೋಗೋದು ಮಾಡಿದ್ರೆ ಅದೇನು ಸಿಗಲ್ಲ. ಒಂದು ಮೊಟ್ಟೆ ನಾವು ತಿನ್ಬಿಡ್ಬೋದು, ಅದನ್ನ ಕಾವು ಕೊಟ್ಟು ಅಷ್ಟೊಂದು ಮರಿಗಳು ಮಾಡಿ ನಾವು ಎಷ್ಟು ಪಡ್ಕೋಬಹುದು ಅನ್ನೋದು ಸವಿತಾ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟು ನಾವು ಬೆಳಿಬೇಕು, ಎಲ್ಲಾರು ಬೆಳೆಸ್ಬೇಕು ಅಂತ ಮೈಂಡ್ ಸೆಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಖಂಡಿತ ಇವತ್ತು ನಾವು ಗುರುಗಳಿಗೆ ಕೊಡುವಂತ ಒಂದು ಬೆಲೆ, ಅದನ್ನ ಖಂಡಿತ ಅದು ಅಷ್ಟಾಗಲ್ಲ. ಅದನ್ನ ಅಳವಡಿಸ್ಕೊಂಡು ಅವ್ರನ್ನ ಒಂದು ಕೀರ್ತಿಯನ್ನ ಹೆಚ್ಚಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಮೇಡಮ್. ಒಂದೊಳ್ಳೆ ಅಭಿಪ್ರಾಯದ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದೀರಿ. ಖಂಡಿತ ನಿಮಗೆ ಒಂದೊಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ನಿಮ್ಮ ಒಂದು ಶೇರಿಂಗ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಗೋಜಿ ಬಿಡಿ, ಗೋಮಿನಿಯರ್ಸ್ ಮೇಡಮ್. ನೆಕ್ಸ್ಟ್ ನಮ್ಮ ಹೇಮಾವತಿ ಮೇಡಮ್, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಒಳ್ಳೆ ತಗೊಂತಾ ಇದ್ದೀರಾ. ತುಂಬಾ ದಿನ ಆಯ್ತು ಬಂದು. ನಮ್ ತಾತ ಜ್ಞಾಪಕ ಬಂದ್ರು. ನಿಮ್ ತರನೇ ಒಂದ್ ಸ್ಪೆಕ್ಸ್ ಹಾಕೊಂಡು ಒಂದು ಡ್ರೆಸ್ ಕೋಡ್ ಅಲ್ಲಿ ಯಾವಾಗೂ ಇರ್ತಾ ಇದ್ರು ನಮ್ ತಾತ. ಇವತ್ತು ತುಂಬಾ ಜ್ಞಾಪಕ ಬಂದ್ರು ನಿಮ್ಮನ್ನ ನೋಡಿದ ತಕ್ಷಣ. ಮೋದಿ ಕೇರಲ್ಲಿ ಯಾರಾದ್ರೂ ಒಬ್ರು ಈ ತರ ಸ್ವಲ್ಪ ದಿನ ಬಂದಿಲ್ಲ ಅಂತಂದ್ರೆ ನಮ್ಗೆ ಅದೇ ಫೀಲ್ ಆಗ್ತಾ ಇರುತ್ತೆ. ಆಗ ಅದ್ ಬಿಡೋದಿಲ್ಲ, ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ಅವ್ರು ನಮ್ಗೆ ಈ ತರ ಒಂದು ಒಳ್ಳೆ ಸೆಕ್ಷನ್ ಕೊಡ್ತಾರೆ. ಮತ್ತೆ ಸವಿತಾ ಮೇಡಮ್ ಕೂಡ ಇವಾಗ ಸೆಕ್ಷನ್ ಕೊಟ್ಟಿದ್ರು, ನಮ್ಮ ಕ್ಲಾಸ್ ಟೀಚರು. ಯಾಕಂದ್ರೆ ಕ್ಲಾಸ್ ಟೀಚರ್ ಅಂದ್ರೇನೆ ಒಂದು ಫೇವ್ರೇಟ್ ನಮ್ಮ ಟೀಚರು. ಆ ಕ್ಲಾಸ್ ಅಲ್ಲಿ ಯಾವ ತರ ಒಂದು ಅವ್ರು ಎಷ್ಟು ಶ್ರದ್ಧೆಯಿಂದ ಮಕ್ಕಳನ್ನ ಯಾವ ತರ ಒಂದು ಜೋಪಾನವಾಗಿ ಮಾಡ್ತಾರೋ ಅದೇ ರೀತಿ ನಮ್ಗೆ ಈ ತರ ಒಂದು ಸೆಕ್ಷನ್ಗಳು ಕೊಟ್ಟ ನಿಮ್ ಮುಂದಕ್ಕೆ ಯಾವ ತರ ಹೋಗ್ಬೇಕು, ರೀಚ್ ಆಗ್ಬೇಕು ಅನ್ನೋದು ಒಂದು ಗೋಲ್ನ ಒಂದು ಹುಟ್ಟಿಸ್ತಾ ಇರ್ತಾರೆ. ಅದೇ ಇದರಲ್ಲಿ ಒಂದು ಪೈಪ್ ಲೈನ್ ಹೇಳಿದ್ರು, ಮೊಟ್ಟೆ ಬಗ್ಗೆ ಹೇಳಿದ್ರು. ಖಂಡಿತ ಇದೆಲ್ಲ ಒಂದು ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಅಲ್ಲೇ ಕುಗ್ಗೋಗ್ಬಿಡ್ತೀವಿ. ಎಲ್ಲಿ ಲಕ್ಷಾಂತರ ಜನ ಬಂದ್ರು ಕೂಡ ಲಾಸ್ಟ್ ಅಲ್ಲಿ ಲಕ್ಷಾಂತರ ಬಂದು 99 ಜನ ಬಿಟ್ರು, 80 ಜನ ಬಂದ್ರು, 35 ಜನ ಬಂದ್ರು. ಅಷ್ಟು ಮೈಂಡ್ ಸೆಟ್ ಸ್ಟ್ರಾಂಗ್ ಇಟ್ಕೊಂಡಿರೋರೇ 35 ಜನ ಸಿಕ್ಕಿದ್ದಾರೆ ಅಂದ್ರೆ ನಾನು ಕರೆಕ್ಟ್ ಆಗಿದ್ರೆ ನನ್ಗೆ ಸಿಗ್ತಾರೆ. ಆದ್ರೆ ನಾನೇ ಮಾಡ್ತಾ ಇಲ್ಲ, ನಾನು ಕೂಡ ಇಂಟ್ರೆಸ್ಟ್ ಇಲ್ಲ, ಇವತ್ ಮಾಡ್ತೀನಿ ನಾಳೆ ಬಿಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್, ಆಫ್ ಮೈಂಡ್ ಸೆಟ್ ಇಟ್ರೆ ನನ್ನ ಹತ್ರ ಬರೋರು ಕೂಡ ಅದೇ ತರ ಇರ್ತಾರೆ. ಖಂಡಿತ ಅವ್ರು ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋದಕ್ಕೆ ಅಷ್ಟು ಜನ ಉಳ್ಕೊಂಡ್ರು. ಖಂಡಿತ ನಾನು ಕೂಡ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಅವ್ರಿಗೆ ಇವತ್ತಲ್ಲ 10 ಜನ ಬರ್ಲಿ, 1 ಜನ ಬರ್ಲಿ, ಎಷ್ಟು ಜನನ ಬರ್ಲಿ, ನಾವ್ ಮಾಡೋದ ಮಾಡ್ತಾ ಇರ್ಬೇಕು ಅನ್ನೋದು ಒಂದು ತಿಳ್ಕೊಂಡೆ. ನಾವು ಲಕ್ಷಾಂತರ ಜನ ಸೇರ್ಸಿದ್ರೆ ಇಷ್ಟು ಜನ ಬರ್ತಾರೆ ಅಂದ್ರೆ ನಾವ್ ಮಾಡೋದು ತುಂಬಾ ಇದೆ. ನಾವು ರೀಚ್ ಮಾಡೋದು, ಜನಕ್ಕೆ ತಿಳಿಸೋದು ತುಂಬಾ ಇದೆ ನನ್ನ ಕಡೆಯಿಂದ ಅಂತ ಹೇಳಕ್ ಅರ್ಥ ಮಾಡ್ಕೊಂಡಿದೀನಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಹೇಮಾವತಿ ಮೇಡಮ್. ಖಂಡಿತ ಒಂದು ಉತ್ತಮವಾದ ಒಂದು ಶೇರಿಂಗ್ ಅನ್ನ ಕೊಟ್ರಿ. ಖಂಡಿತ ನಿಮ್ಮ ಒಂದು ಶೇರಿಂಗಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಗೋಜಿ ಬಿಡಿ, ಗೋ ಮಿಲಿನಿಯರ್ಸ್ ಮೇಡಮ್. ನೆಕ್ಸ್ಟ್ ನಮ್ಮ ಕೋರ್ ಲೀಡರ್ ನ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾರು ಕೋರ್ ಲೀಡರ್ಸ್ ಗಳು ಶೇರ್ ಮಾಡ್ಕೋಬಹುದಾ? ಸಮಯ ಕಮ್ಮಿ ಇದೆ, ಎರಡೆರಡೆ ಮಾತಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಸರ್
ಎಸ್ ಮೇಡಮ್ ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್, ಎಕ್ಸ್ಟ್ರಾರ್ಡಿನರಿ. ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಪ್ರೊಫೆಸರ್ ಎಲ್ಲರೂ ಹೇಳಿದಾಗೆ ಅದ್ಭುತವಾಗಿ ನಿಮ್ಮ ಸವಿ ನುಡಿ ಮಾತಿನಲ್ಲಿ ನೀವು ಮಾಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಿಯಲಿ ಪವರ್ ಆಫ್ ಮೋದಿ ಕೇರ್ ಅಲ್ಲಿ ನಾವು ಹೇಗೆಲ್ಲ ಸಕ್ಸಸ್ ಆಗ್ಬೋದು, ಯಾವ ರೀತಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ನಮ್ ಸವಿತಾ ಮ್ಯಾಮ್ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಮ್ಯಾಮ್. ಟೈಮ್ ಅಭಾವ ಇದೆ. ಓಕೆ, ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೋಧಿ ಬಿಡಿ ಮಿಲಿಯನರ್ಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ಸಾರಿ ಸರ್, ಲಾಸ್ಟಲ್ಲಿ ಬಂದೆ. ಓಕೆ ಸರ್, ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ತುಂಬ ಖುಷಿ ಆಗ್ತಿದೆ ಸರ್, ನಾನು ಇವತ್ತು ಒಂದು ಮೋದಿ ಕೇರಲ್ಲಿ ಒಂದು ಪಾರ್ಟ್ನರ್ ಆಗಿರೋದಕ್ಕೆ. ಆ್ಯಂಡ್ ಇವತ್ತು ಹೇಳಿದ್ರು ಮೇಡಮು, ಪೈಪ್ಲೈನ್ ಹಾಕಿದ್ರೆ ಹೆಂಗಿರುತ್ತೆ, ಅದು ಚೆನ್ನಾಗಿರುತ್ತಾ ಅಥವಾ ಎತ್ಕೊಂಡು ಬರೋದು ಚೆನ್ನಾಗಿರುತ್ತಾ ಅಂತ ಹೇಳಿದ್ರು ಸರ್. ನಾನಂದರೆ ಪೈಪ್ಲೈನ್ ಹಾಕಿ ನಾವು ಸುಲಭವಾಗಿ ಇದು ಮಾಡ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾನು ನಮ್ಮ ಮನೆಗೆ ಪೈಪ್ಲೈನ್ ಹಾಕ್ತಾಯಿದ್ದೀನಿ ಅಂತ ನಾನು ಅಂದರೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ ಸರ್. ಯಾಕಂದರೆ ನಾನು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದೀನಿ, ಅದಕ್ಕೋಸ್ಕರ. ಆ್ಯಂಡ್ ಎಗ್ಗು ಆಮ್ಲೆಟ್ ಒಂದೇ ಎಗ್ಗು ಇರುತ್ತೆ, ಅದು ಆಮ್ಲೆಟ್ ಹಾಕಿದ್ರೆ ಆವಾಗಲೇ ಖಾಲಿ ಆಗಿಬಿಡುತ್ತೆ. ಇಲ್ಲ ನಾವು ಇನ್ನೂ ಜಾಸ್ತಿ ಮಾಡಿಕೊಂಡು ಇದು ಮಾಡ್ಕೋಬೇಕು ಅಂತ ಅಂದರೆ ಅದನ್ನು ಹೀಟ್ ಮಾಡಿ ಅದನ್ನು ಕೋಳಿ ಮಾಡಿ ಅದು ಹೇಳಿದ್ರು ಸ್ಟೋರಿ. ಸೊ ಅದನ್ನು ನಾವು ಕೋಳಿ ಮಾಡಿ ಅದನ್ನು ಮತ್ತೆ ಮರಿ ಜಾಸ್ತಿ ಹಾಕಿದ್ರೆ ಅದು ಇನ್ನೂ ಜಾಸ್ತಿ ನಮಗೆ ಎಗ್ ಬರುತ್ತೆ. ಆ ಎಗ್ ಅನ್ನೋದು ಇಲ್ಲಿ ಇನ್ಕಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಖಂಡಿತ ಒಂದೊಳ್ಳೆ ನಿರ್ಧಾರದಲ್ಲಿ ಮಾತಾಡ್ತಾ ಇದ್ದೀರಿ. ಖಂಡಿತ ಪೈಪ್ಲೈನ್ ಅನ್ನ ಮಾಡಿಸ್ಕೊಂಡ್ರೆ ನಮ್ಮ ಲೈಫು ಸುಲಲಿತವಾಗಿರುತ್ತೆ. ಹಾಗೆ ಮೊಟ್ಟೆಯನ್ನ ಹಾಗೆ ಉಳಿಸ್ಕೊಂಡು ಮರಿ ಮಾಡ್ಕೊಂಡು ಮತ್ತೆ ಅದು ಹೆಚ್ಚಿಸ್ಕೊಂಡು ಹೋದ್ರೆ ನಮ್ಗೆ ಇನ್ಕಮ್ ಕೂಡ ಹೆಚ್ಚಾಗುತ್ತೆ. ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದೀರಿ. ಖಂಡಿತ ನಿಮ್ಮ ನಿರ್ಧಾರ ಕೊನೆವರೆಗೂ ಇರ್ಲಿ ಅಂತ ಹೇಳ್ತಾ ತಮ್ಮ ಒಂದು ಶೇರಿಂಗ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಗೋಜೆಬಿಡಿ ಮಿಲಿಯನರ್ಸ್ ಮೇಡಮ್. ಓಕೆ, ನೆಕ್ಸ್ಟ್ ಮೋದಿ ಕೇರ್ನ ಏರಿಳಿತಗಳನ್ನೆಲ್ಲ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಸುಂದರವಾದ ಅವಕಾಶದಲ್ಲಿ ನಾವೆಲ್ಲ ಎಷ್ಟು ಜನ ಇದ್ರು, ಎಷ್ಟು ಪ್ರಾಡಕ್ಟ್ ಇತ್ತು ಅವತ್ತಿನ ಇದ್ರಲ್ಲಿ, ಇವತ್ತು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಲೀಡರ್ಗಳಾಗಿದ್ದಾರೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಎಸ್ ಮೇಡಮ್. ರಶ್ಮಿ ಮೇಡಮ್ ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಎಸ್ ಸರ್, ಗುಡ್ ಮಾರ್ನಿಂಗ್. ಎಕ್ಸ್ಟ್ರಾರ್ಡಿನರಿ MC. ಸೂಪರ್ ಸರ್, ನೀವು ಬಂದ್ರೇನೆ ಒಂದು ಸೌಮ್ಯತೆ, ಒಂದು ಎಕ್ಸ್ಟ್ರಾರ್ಡಿನರಿ ಸರ್. ನಿಮ್ ಮಾತು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ದೊಡ್ಡ ಸ್ಟೇಜ್ ಅಲ್ಲಿ ನೋಡ್ಬೇಕು, ಅದೇ ನಮ್ಗೆಲ್ಲ ಇರುವಂತ ಒಂದು ಇದು. ಥ್ಯಾಂಕ್ ಯು ಸರ್. ಸವಿತಾ ಮೇಡಮ್ ಇವತ್ತು ತಿಳಿಸ್ಕೊಟ್ಟಿದ್ವಿ. ಎಕ್ಸ್ಟ್ರಾರ್ಡಿನರಿ ಸರ್. ರಿಯಲಿ ಏನಂದ್ರೆ ಮೋದಿ ಕೇರ್ ನಲ್ಲಿ ಅನ್ನೋದಕ್ಕಿಂತನೂ ನಾವೇನೇ ಒಂದ್ ಬಿಸ್ನೆಸ್ ನ ಮಾಡ್ತಿರ್ಬೇಕಾದ್ರೆ ನಾನು ಹೇಗೆ ಇನ್ವಾಲ್ವ್ಮೆಂಟ್ ನ ಕೊಡ್ಬೇಕು, ಹೇಗೆ ಕಮಿಟ್ಮೆಂಟ್ ನ ತಗೋಬೇಕು, ಆಗ ನಾನು ಹೇಗೆ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ಮೇಡಮ್ ತಿಳಿಸ್ಕೊಟ್ರು. ಒಂದು ಪೈಪ್ಲೈನ್ ನ ರೆಡಿ ಮಾಡೋದ್ರ ಮೂಲಕ ಎಗ್ನ ನಾವು ಆಮ್ಲೆಟ್ ಮಾಡ್ದಿರ ಇಟ್ಕೊಂಡ್ರೆ ಹೇಗೆ, ಆತರ ಸಾಕಷ್ಟು ಎಕ್ಸಾಂಪಲ್ ಮೂಲಕ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಮೋದಿ ಕೇರ್ ನಲ್ಲಿ ಯಾವ ರೀತಿ ಒಂದು ಗ್ರೋತ್ ಆಗ್ತಿದೆ, ಆ ಗ್ರೋತ್ ಅಲ್ಲಿ ಇರುವಂತ ಕಂಪ್ನಿನಲ್ಲಿ ನಾನಿದ್ದೀನಿ, ಬಟ್ ನಾನು ಕೂಡ ಹೇಗ್ ಗ್ರೋತ್ ಆಗ್ಬೋದು ಅನ್ನೋದನ್ನೆಲ್ಲ ತುಂಬಾ ಬಿಡಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಸವಿತಾ ಮೇಡಮ್ ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ನನ್ ಗೋಲ್ ಏನಿದೆ ಅದನ್ನ ರೀಚ್ ಮಾಡಿ, ನನ್ ಟೀಮ್ ಗೋಲ್ ಏನಿದೆ ಅದನ್ನ ಸಕ್ಸಸ್ ಮಾಡಿಸಿದಾಗ ಸಿಗುವಂತ ಖುಷಿನೇ ಬೇರೆ. ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ಅದ್ರಲ್ಲೂ ನಮ್ ಕೋರ್ ಲೀಡರ್ಸ್ ನೀವುಗಳು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್, ನಮ್ಮ ಆಸೆ ನಿಮ್ಮ ಆಸೆ ಖಂಡಿತ ಒಂದೊಳ್ಳೆ ಈ ಒಂದು ಸುಂದರವಾದ ಅವಕಾಶದಲ್ಲಿ ಎಲ್ಲರ ಆಸೆನೂ ಕೂಡ ಈಡೇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಗೋಜಿಬಿಡಿ ಮಿಲಿಯನರ್ಸ್ ಮೇಡಮ್. ನೆಕ್ಸ್ಟ್ ಯಾರು ಶೇರ್ ಮಾಡ್ಬೋದಾ? ಇಲ್ಲ, ನೆಕ್ಸ್ಟ್ ಸರ್. ಎಸ್ ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಸೂಪರ್, ಡಬಲ್ ಸೂಪರ್, ಎಕ್ಸಲೆಂಟ್ ಆಗಿ ಕಾಣ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸರ್. ನಿಜಕ್ಕೂ ಅಮೇಜಿಂಗ್. ಯಾಕಂದ್ರೆ ನಮ್ಮ ಸವಿತಮ್ಮ ಹೇಳ್ದಂಗೆ ಯಾವ ಸ್ಟೆಪ್ ಅಲ್ಲಿ ಏನೇನ್ ಕೊಟ್ರೆ ಅರ್ಥ ಆಗುತ್ತೆ ಅನ್ನೋದು ಬದಲು ಅರ್ಥ ಮಾಡ್ಕೋಬೇಕು. ನಾವು MLM ಬಂದಿದ್ದೀವಿ, ಅಲ್ಲಿ ಏನಿದೆ ಮೋದಿ ಕೇರ್ ವಿಷನ್ ಏನಿದೆ, ಮೋದಿ ಕೇರಲ್ಲಿ ಏನಿದೆ, ನೆಕ್ಸ್ಟ್ ಏನ್ ಕೊಡ್ಬೇಕು, ಖಂಡಿತ ಎಲ್ಲ ಕೊಡ್ತಾ ಇದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ಅವಾಗ ಮರುಕಳಿಸ್ತಾ ಇರ್ಬೇಕು. ನಾವು ಒಂದ್ಸಾರಿ ಕೊಟ್ಟಿದ್ದು ಮರ್ತೋಗಿರ್ತೀವಿ, ಪದೇ ಕೊಡ್ತಾ ಇದ್ದಾಗ ನಮ್ ಮೈಂಡ್ ಓಪನ್ ಆಗುತ್ತೆ. ಈ ಖತರ್ನಾಕ್ ಮೈಂಡು
ಖಂಡಿತ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಅಷ್ಟೇ ಅದ್ಭುತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಸರ್. ಗೋಜಿ ಬಿಡಿ ಗೋ ಮಿಲಿಯನಿಯರ್ ಸರ್. ಎಸ್, ಸಮಯ ಮುಗಿತಾ ಬರ್ತಾ ಇದೆ. ಮುಂದಿನ ಶೇರಿಂಗ್ ನ ಮುಂದಿನ ಸಂಚಿಕೆ ಇದು ಮುಂದಿನ ನಾಳೆ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ನನ್ನೆಲ್ಲ ಕೋ ಲೀಡರ್ಸ್ಗಳು, ನನ್ನೆಲ್ಲ ಆತ್ಮೀಯ ಲೀಡರ್ಸ್ಗಳಿಗೂ, ನಟರಾಜ್ ಸರ್ಗುನು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ನನ್ನಿಂದ ಏನಾದ್ರೂ ಸ್ವಲ್ಪ ಅಡೆತಡೆಗಳಾಗಿದ್ದರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಈ ಒಂದು ವೆಬಿನಾರ್ನ ನಮ್ಮ ಗಾಡ್ ಫಾದರ್, ಲೆಜೆಂಡರಿ ಲೀಡರ್, ಸಾಧಕರು, ಸ್ಫೂರ್ತಿದಾತರು, ಅನ್ನದಾತರು ಕೆಲವರಿಗೆ, ಹಾಗಾಗಿ ಇಷ್ಟೆಲ್ಲಾ ಕಿರೀಟಗಳನ್ನ ಹೊತ್ತಂತ ಮಹಾರಾಜರಿಗೆ ನಾನು ಈ ಒಂದು ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಚ್ಚುಮೆಚ್ಚಿನ ನಟರಾಜ್ ಸರ್ಗೆ ವೆಲ್ಕಮ್ ಸರ್, ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಎಲ್ಲರೂ ಹೇಳ್ದಂಗೆ ತುಂಬಾ ದಿನ ಆಯ್ತು ನಿಮ್ಗೆ ನೋಡಿ. ನೀವು ಮನೆ ಕಟ್ತಾ ಇದ್ದೀರಿ ಊರಲ್ಲಿ, ಮನೆ ಕಟ್ಟೋದು ಬಿಜಿ ಆಗ್ಬಿಟ್ಟಿರಿ. ಇವೆಲ್ಲ ಆದ್ಮೇಲೆ ಮತ್ತೆ ನೀವು ಕಾಣಿಸ್ಕೊಂಡಿದ್ದೀರಾ. ಎಲ್ಲಾರು ಹೇಳ್ದಂಗೆ ನೀವು ನೆಕ್ಸ್ಟ್ ದೊಡ್ಡ ಲೀಡರ್ ಆಗ್ಬೇಕು, ದೊಡ್ಡ ಒಂದು ಸ್ಟೇಜ್ ಮೇಲೆ ಮಾತಾಡ್ಬೇಕು, ದೊಡ್ಡ ಸಕ್ಸಸ್ಫುಲ್ ಆಗ್ಬೇಕು. ತುಂಬಾ ಅಚ್ಚುಕಟ್ಟಾಗಿ ಒಂದು MC ಪಾರ್ಟ್ ನಡ್ಸ್ಕೊಟ್ಟಿದ್ದೀರಾ ಸರ್. ಒಳ್ಳೆ ಡ್ರೆಸ್ ಕೋಡ್, ಒಳ್ಳೆಯ ಒಂದು ಕ್ವಾಲಿಟಿ ಆಗಿ ನಿಮ್ಮ ಮಾತುಗಳೇ ಒಂಥರ ಒಂದು ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಡಿದ್ದಾರೆ ಸರ್. ಓಕೆ, ಸವಿತಾ ಮೇಡಮ್ ಎಕ್ಸ್ಟ್ರಾನರಿ ಮೇಡಮ್, ನಿಮ್ ಬಗ್ಗೆ ಮಾತಾಡಂಗೆ ಇಲ್ಲ. ನೀವು ಯಾವುದೇ ಕೊಟ್ಟರು ಅದು ಒಂಥರ ಸವಿತಾ ಮೇಡಮ್ ಕೊಟ್ರೆ ಅದನ್ನ ಸವಿತಾ ಇರ್ಬೇಕು ಅಂತ ಅನಿಸ್ತದೆ. ಅಷ್ಟೊಂದು ನೀಟಾಗಿ ಒಂದು ಮಕ್ಕಳಿಗೆ ಹೆಂಗೆ ಅರ್ಥ ಆ ರೀತಿ ಅರ್ಥ ಮಾಡಿಸಿದ್ರೆ ಮೇಡಮ್. ಎಲ್ಲರೂ ಅದರಲ್ಲಿ ಪಾಯಿಂಟ್ಸ್ ಹೇಳಿದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾರು ಪಾಯಿಂಟ್ಸ್ ಹೇಳ್ದನ್ನ ಬೇಡ, ನೀವ್ ಹೇಳ್ದಂಗೆ ಅವ್ ಐಟಮ್ 6 ಐಟಮ್ 8 ಐಟಮ್ ಇತ್ತು. ನಾನ್ ಬಂದಾಗ 28 ಐಟಮ್ ಇತ್ತು ಅಷ್ಟೇ. ಅದ್ರಲ್ಲಿ ನಾವು ಅಷ್ಟೆಲ್ಲ ನಾವು ಬಿಸ್ನೆಸ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೀವಿ. ಇವತ್ತು ಎಷ್ಟು ಐಟಮ್ ಬಂದಿದೆ, ಇವತ್ತು 800 1000 ಐಟಮ್ ತಗ ಇದೆ. ಅವಾಗ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇರ್ಲಿಲ್ಲ, ಇವಾಗ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಆಗಿದೆ. ಅವಾಗ ಜಾಯ್ನಿಂಗ್ ಪೀಸ್ ಇತ್ತು, ಇವಾಗ ಜಾಯ್ನಿಂಗ್ ಪೀಸ್ ಇಲ್ಲ. ಅವಾಗ ಕೊರಿಯರ್ ಇರ್ಲಿಲ್ಲ, ಇವಾಗ ಕೊರಿಯರ್ ಇದೆ. ಅವ ಆನ್ಲೈನ್ ಇರ್ಲಿಲ್ಲ, ಇವಾಗ ಆನ್ಲೈನ್ ಇದೆ. ಅವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲ, ಇವತ್ತು ಮೊಬೈಲ್ ಇದೆ. ಸಾಕಷ್ಟು ಚೇಂಜಸ್ ಆಗಿದೆ, ಸಾಕಷ್ಟು ಬದಲಾವಣೆ ಆಗಿದೆ. ಇನ್ನ 25-26 ವರ್ಷ ಆಯ್ತು. 25 ವರ್ಷಕ್ಕೆ ಇಷ್ಟೊಂದು ಚೇಂಜಸ್, ಇನ್ನೊಂದು 25 ವರ್ಷಕ್ಕೆ ಹೆಂಗಾಗುತ್ತೆ ಅದನ್ನ ಆ ವಿಷನ್ ಅರ್ಥ ಮಾಡ್ಕೋಬೇಕು. ಸೇಮ್ ಅದೇ ರೀತಿನೇ ಇವತ್ತು ನೀವು ಹೇಳಿದ್ರೆ ಎಷ್ಟು ಜನ ಅವತ್ತು ಇನ್ಕಮ್ ತಗೋತಾ ಇರ್ಲಿಲ್ಲ, ಇವತ್ತು ಸಾಕು ಲಕ್ಷ ಜನ ಇವತ್ತು ಇನ್ಕಮ್ ತಗೋತಾ ಇದ್ದಾರೆ. ಆ ರೀತಿ ಬದಲಾವಣೆ ಆಗಿದೆ. ನೆಕ್ಸ್ಟ್ ಟೈಮ್ 25 ವರ್ಷಕ್ಕೆ ಕೋಟ್ಯಾಂತರ ಜನ ಇನ್ಕಮ್ ತಗೋತಾ ಇದ್ದಾರೆ, ತಗೋತಾ ಇರ್ತಾರೆ. ಕೋಟ್ಯಾಂತರ ಜನ ಯಜೂರ್ ಕಾಲು ಓಡಾಡ್ತಾ ಇದ್ದಾರೆ. ಎಷ್ಟು ಜನ ಎಲ್ಲಿಗಾರು ತಗೋತಾರೆ. ಎಷ್ಟು ಜನ 1 ಕೋಟಿ, ಇವತ್ತು 1 ಲಕ್ಷ 10 ಲಕ್ಷ 50 ಲಕ್ಷ 1 ಕೋಟಿ ಅಂತೀವಿ. ಅವ್ರು 1 ಕೋಟಿ ಮೇಲೆ ಇನ್ಕಮ್ ತಗೋತಾ ಇರ್ತಾರೆ. ಆ ಕಾಲ ಬರುತ್ತೆ. ಅದರಿಂದನೇ ನೀವು ಇವತ್ತು ವಿಷನ್ ಅರ್ಥ ಮಾಡಿಸಿದ್ರೆ ಮೇಡಮ್. ಎಕ್ಸ್ಟ್ರಾರ್ಡಿನರಿ. ಎಗ್ಗು ಹೆಂಗೆ, ಪೈಪ್ ಲೈನ್ ಹೆಂಗೆ, ಇದೆಲ್ಲ ವಿಷನ್. ಯಾಕಂದ್ರೆ ನಾನು ಚಿಕ್ಕ ಹುಡುಗರು ಇರುವಾಗ ನಮ್ಮ ಹಳ್ಳಿಯಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ 4 ಕಿಲೋಮೀಟರ್ ಅಲ್ಲಿ ನೀರ್ ತಗೊಂಬರ್ತಾರೆ. ಬಿಂದಿಗಳು ತಗೊಂಬರ್, ಬಾವಿಯಲ್ಲಿ ಸೇದ್ಕೊಂಡು ಬಿಂದಿಗಳು ತಗೊಂಬರ್ತಾ ಇದ್ರು. ಇವತ್ತೇನಾಗಿದೆ, ಮಣಿಲೇ ಬಂದ್ಬಿಟ್ಟಿದೆ. ಇದೆಲ್ಲ ವಿಷನ್. ಈ ವಿಷನ್ ಅರ್ಥ ಆಗಿರೋರಿಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿಕರ್ ಪವರ್ ಅರ್ಥ ಆಗತ್ತೆ. ಅದಕ್ಕೆ ಇವತ್ತು ಮೋದಿಕರ್ ಪವರ್ನ ನೀವು ಅರ್ಥ ಮಾಡ್ಸಿದ್ರೆ ಮೇಡಮ್. ತುಂಬಾ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕೋಚಿ ಬಿಡಿ ಗೋಮಿಲಿನರ್ಸ್ ಗೋವಿಂದರಾಜ್ ಸರ್ಗೂ ಅಷ್ಟೇ, ಗೋವಿಂದರಾಜ್ ಸರ್, ಕೋಚಿ ಬಿಡಿ ಗೋಮಿಲಿಯರ್ ನಿಮ್ಗೂ ಅಷ್ಟೇ. ಓಕೆ, ಇವತ್ತು ಯಾರು ಕಾಲು ಬಂದಿದ್ದೀರಾ, ಬಂದಿರೋಲ್ಲ, ವೆಲ್ಕಮ್ ಟು ಮೋದಿಕರ್ ಫ್ಯಾಮಿಲಿ ಅಂತ ನಾನು ವೆಲ್ಕಮ್ ಮಾಡ್ತೀನಿ. ಯಾರು ಟೈಮ್ ಸರಿಯಾಗಿ ಬಂದಿರೋ, ಟೈಮ್ ಸರಿಯಾಗಿ ಬಂದು ನನ್ನ ವಾಟ್ಸ್ಆಪ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೈಮ್ನ ಯಾವತ್ತು ನಾನು ಅದಕ್ಕೆ ಬೆಲೆ ಕೊಟ್ಟು ಅದೊಂದು ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ. ಅದು ಟೈಮ್ ಬಂದಿರೋರ್ಗು ಒಂಥರ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಯಾರು ಶೇರಿಂಗ್ ಮಾಡ್ಕೊಂಡಿದ್ದೀರ, ಯಾಕಂದ್ರೆ ಶೇರಿಂಗ್ ಇಸ್ ದ ಕೇರಿಂಗ್ ಅಂತ ಹೇಳ್ತೀವಿ. ಯಾರು ಆನ್ರೈಸ್ ಮಾಡಿ ನಾನು ಶೇರಿಂಗ್ ಮಾಡ್ಕೋಬೇಕು, ಅದ್ರ ಪಾಯಿಂಟ್ ಯಾವ್ದು ಇಷ್ಟ ಆಗಿದೆ ಅದನ್ನ ಮಾತಾಡ್ಬೇಕು ಅಂತ ಮಾತಾಡಿರಲ್ವಾ, ತುಂಬಾ ಖುಷಿ ಆಗುತ್ತೆ. ಓಕೆ, ಶೇರಿಂಗ್ ಮಾಡ್ಕೊಂಡಿರೋರಿಗೆ. ಮತ್ತೆ ಯಾರು ಇವತ್ತು ವೆಡ್ಡಿಂಗ್ ಡೇ ಇದೆ, ಯಾರು ಇವತ್ತು ಬರ್ತ್ಡೇ ಇದೆ, ಹುಡುಗ ಹಬ್ಬ ಇದೆ, ಯಾರಿಗೆ ಮತ್ತೆ ಮದುವೆ ದಿನ ಇದೆ,
ಅವ್ರಿಗೆಲ್ಲ ವಿಶ್ ಮಾಡೋಣ. ಅವ್ರ 100 years ವೆಲ್ತ್ ಹ್ಯಾಪಿ ಆಗಿರ್ಲಿ ಅಂತ ವಿಶ್ ಮಾಡೋಣ. ಓಕೆ, ಇಷ್ಟೇ ಹೇಳಿ ಮತ್ತೆ ನಾಳೆ ಇನ್ನೊಬ್ರು ನಿಮ್ಗೆ ಗೊತ್ತು ಶುಕ್ರವಾರ ಯಾರೋ ಒಬ್ಬ ಡಾಕ್ಟರ್ ಬರ್ತಾರೆ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಹೆಲ್ತ್ ಬಗ್ಗೆನು ಒಳ್ಳೆ ಟ್ರೈನಿಂಗ್ ಇರುತ್ತೆ, ನಮ್ಮ ಒಂದು ಬಿಸ್ನೆಸ್ ಬಗ್ಗೆನು ಒಳ್ಳೆ ಟ್ರೈನಿಂಗ್ ಇರುತ್ತೆ. ಅದಕ್ಕೆ ಯಾರು ನಾಳೆ ಮಿಸ್ ಮಾಡ್ದಂಗೆ ಬಂದು ಅಟೆಂಡ್ ಮಾಡಿ. ಓಕೆ, ಇಷ್ಟು ನಾನು ಹೇಳ್ತೀನಿ. ಮತ್ತೆ ನಿಮ್ಗೆಲ್ಲ ಗೊತ್ತಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಡೈಲಿ. ನಮ್ಮ ಸಮೀರ್ ಸರ್ ಇವೆಂಟು ಇನ್ನು ಹತ್ರ ಬರ್ತಾ ಇನ್ನು 10 ದಿನ ಇದೆ ಅಷ್ಟೇ. 10 ದಿನಕ್ಕೆ ನಾವೆಲ್ಲ ರೆಡಿ ಆಗ್ಬೇಕು. ನಮ್ಮ ಒಂದು MD ನಮ್ಮ ಒಂದು ಇವತ್ತು ಇಂಡಿಯಾದಲ್ಲೇ ಒಂದು ರೆವಲ್ಯೂಷನ್ ಮಾಡ್ತಾರ ಒಂದು ವ್ಯಕ್ತಿ. ಯಾಕಂದ್ರೆ 26 ವರ್ಷದಲ್ಲಿ ಅವ್ರಿಗೆ ಈ ಥಾಟ್ಸ್ ಬಂದು, ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ಲೇಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಅಪ್ಪ ಅವ್ರ ತಾತ ಸಿಕ್ಕಾಪಟ್ಟೆ ಆಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ಜನರೇಷನ್ ಆದ್ರೂ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅವ್ರು ಅವೇ ಇಲ್ಲ, ಆ ರೀತಿ ಅವ್ರದ್ದು ಆಸ್ತಿ ಇದೆ. ಆದ್ರೆ ಅವ್ರು ಯಾಕೆ ಮೋದಿ ಕೇರ್ ಸ್ಟಾರ್ಟ್ ಮಾಡಿ ಇಷ್ಟು ರಿಸ್ಕ್ ತಗೊಂಡು, ಸಾಮಾನ್ಯ ರಿಸ್ಕ್ ಅಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತಾಗಲ್ಲ ಅದು. ಯಾಕಂದ್ರೆ ನಾವು ಒಂದ್ ಮನೆ ಮೇಂಟೈನ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತೀವಿ, 4 ಜನ ಎಷ್ಟ ಬಂದ್ಬಿಟ್ಟು ಎಷ್ಟು ಕಷ್ಟ ಪಡ್ತೀವಿ, 1 ತಿಂಗಳು ಸಂಬಳ ಬಂದಿರೋ ಎಷ್ಟು ಪರದಾಡೋಗ್ಬಿಡ್ತೀವಿ. ಆದ್ರೆ ಅವ್ರು ಇಷ್ಟೊಂದು ರಿಸ್ಕ್ ತಗೊಂಡು ಆಲ್ ಓವರ್ ಇಂಡಿಯಾ ಎಷ್ಟು ಲಕ್ಷ ಜನ ಇದ್ದಾರೆ, ಅದಕ್ಕೆಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಅದಕ್ಕೆ ಇವ್ರು ಹೇಳ್ತಾರೆ ರಾ ಮೆಟೀರಿಯಲ್ ಹಾಕ್ಬೇಕು, ಅದು R&D ಹೋಗ್ಬೇಕು, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿ ಅಪ್ರೂವಲ್ ಆಗ್ಬೇಕು, ಅದನ್ನ ಎಲ್ಲಾ ಕಡೆ ಟ್ರಾವೆಲ್ ತಗೊಂಡ್ಬರ್ಬೇಕು, ಅದಕ್ಕೆ ಸ್ಟಾಫ್, ಅದಕ್ಕೆ ಆಡಿಟ್ರು, ಲೆಕ್ಕನೇ ಇಲ್ಲ ಎಷ್ಟು ರಿಸ್ಕ್ ತಗೊಬೇಕಂತ. ಆದ್ರೆ ಇವತ್ತು ಆ ವ್ಯಕ್ತಿ 26 ವಯಸ್ಸಿನಲ್ಲಿ ಆ ರೀತಿ ಒಂದು ವಿಷನ್ ಬಂದು, ನಾನು ನನ್ನ ದೇಶಕ್ಕೆ ಏನಾನ ಒಂದು ಕೊಡುಗೆ ಕೊಡ್ಬೇಕು, ಯಾವ ರೂಪದಲ್ಲಿ ಕೊಟ್ರೆ ಆಗುತ್ತೆ. ಅದೇ ಸೇಮ್ ಡೈರೆಕ್ಟ್ ಸೆಲ್ಲಿಂಗ್ ಮೋದಿಕೆ ರೂಪದಲ್ಲಿ ಕೊಟ್ರೆ ಖಂಡಿತ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ರಿಸ್ಕ್ ತಗೊಳ್ಳೇಬೇಕಂತ ಆಮೇಲೆ 200 ಕೋಟಿ ಇನ್ವೆಸ್ಟ್ಮೆಂಟ್ ಹಾಕಿ ಇವತ್ತು ಇಷ್ಟೊಂದು 30 ವರ್ಷ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಮಾಡ್ತಾ ಇರೋದಂದ್ರೆ ಅದಕ್ಕೆ ಅವ್ರ ಥಾಟ್ಸ್, ಅವ್ರ ಒಳ್ಳೆ ಒಂದು ಉದ್ದೇಶ, ಆ ಉದ್ದೇಶ ಇದ್ದಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಆಗಿತ್ತು. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನೇ ಬಿಸ್ನೆಸ್ ಮಾಡಲಿ, ನಾಟ್ ಓನ್ಲಿ ಮೋದಿಕೆ, ಯಾವುದೇ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ದೇವರು ಖಂಡಿತ ಸಕ್ಸಸ್ಫುಲ್ ಕೊಟ್ಟೇ ಕೊಡ್ತಾರೆ. ಅಡೆತಡೆಗಳು ಬರುತ್ತೆ, ಅಪ್ ಅಂಡ್ ಡೌನ್ಸ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಆದ್ರೆ ಒಳ್ಳೆ ಉದ್ದೇಶ ಕಂಟಿನ್ಯೂಟ್ ಆಗಿ ಅದ್ರ ಫೋಕಸ್ ಕೊಟ್ರೆ ಖಂಡಿತ ಯಾರು ಬೇಕಾದ್ರೆ ಎಲ್ಲಾದ್ರಲ್ಲಿ ಮಾಡ್ಬೋದಂತೆ. ಅದಕ್ಕೆ ನಾವು ಮಾಡ್ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡ್ಬೇಕು. ಸಾರಿ ಹೇಳ್ದಂಗೆ ಆಕ್ಷನ್ 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 ಎಳಿಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಸಿಗ್ತದೆ. ತುಂಬಾ ಜನ ವೇಟಿಂಗ್ ಇರ್ತಾರೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ 150 ಕೋಟಿ ಪಾಪ್ಯುಲೇಷನ್, ಅದು ಇವತ್ತು ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರಿದ್ರೆ ಆಲ್ ವರ್ಲ್ಡ್ ಅಲ್ಲಿ ಹೇಳಿದ್ರೆ 6 ಕೋಟಿ, ವರ್ಲ್ಡ್ ಅಲ್ಲಿ 6 ಕೋಟಿ ಅಂದ್ರೆ ನಮ್ ಇಂಡಿಯಾದಲ್ಲಿ ತಗೊಳ್ಳಿ ಅಮ್ಮಮ್ಮ 1 ಕೋಟಿ ಇಲ್ಲ. ಆದ್ರೆ ಅಷ್ಟೊಂದು ಇನ್ನ ತುಂಬಾ ಜನ ವೇಟ್ ಮಾಡ್ತಾರೆ. ತುಂಬಾ ಜನಕ್ಕೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು, ಲೈಫ್ ಸ್ಟೈಲ್ ಬೇಕು, ಒಳ್ಳೆ ಕಾರ್ ಬೇಕು, ಒಳ್ಳೆ ಮನೆ ಬೇಕು, ಫಾರಿನ್ ಸುತ್ತ ಬೇಕು ಅಂತ ನೋಡಿ. ಇವತ್ತ ಆ ರೀತಿ ಎಲ್ಲ ಬೇಕಂದವ್ರಿಗೆ ಒಳ್ಳೆ ಅವಕಾಶ. ಅದಕ್ಕೆ ನಮ್ಮ ಸಮೀರ್ ಸರ್ ನಮ್ಮ ದೈವ ಅಂತ ಹೇಳ್ಬೋದು. ಅವ್ರು ಬರ್ತಾ ಇದ್ರೆ 17 ತಾರೀಕು, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಡೈರೆಕ್ಟ್ ಅಂಡ್ ಮಾತ್ರ ಸೀಟ್ ಸಿಕ್ಕಿರೋದು. ನಾ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 10 ಟಿಕೆಟ್ ಎಷ್ಟ ತಂದಿದ್ದೀನಿ. ರೈಸಿಂಗ್ ಸ್ಟಾರ್ ಯಾರು ನನ್ ಮುಂದೆ ಬೆಳಿಬೇಕು, 1 ವರ್ಷದಲ್ಲಿ 1 ಲಕ್ಷ ಇನ್ಕಮ್ ತಗೊಂತೀನಿ, ನಾನು ಬೇಕೇ ಬೇಕು, ಮಾಡೇ ಮಾಡ್ತೀನಿ ಏನೇ ಆಗಲಿ ಅಂತ ಅವ್ರ ಮಾತ್ರ ನಾವ್ ಇನ್ವೈಟ್ ಮಾಡ್ಬೇಕು. ಎಲ್ಲಾರು ಇನ್ವೈಟ್ ಮಾಡಂಗಿಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಇಲ್ಲ. ಯಾಕಂದ್ರೆ ಸರಿತಾ ಮೇಡಮ್ ಗೊತ್ತು, ಅವರು ಮೊನ್ನೆ ತೆಲಂಗಾಣ ಆಫೀಸ್ ಫೋನ್ ಮಾಡಿ ಟಿಕೆಟ್ ಕೇಳಿದ್ದಾರೆ, ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಆ ರೀತಿ ಇವತ್ತು ಡಿಮಾಂಡ್ ಆಗ್ಬಿಟ್ಟು ಟಿಕೆಟ್ಗಳು. ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಇರಲ್ಲ, 400-500 ಜನ ಅಷ್ಟೇ. ಯಾಕಂದ್ರೆ ಸಮೀರ್ ಸರ್ ಏನ್ ಕೊಡ್ತಾರೆ ಮೆಸೇಜ್, ಅದು ತುಂಬಾ ಜನ ಎದ್ಬಿಟ್ರೆ ಅಲ್ಲಿ ಸೌಂಡ್ ಕಿರ್ಚಾಡ್ತಾರೆ, ಆ ಮೆಸೇಜ್ ಎಲ್ಲಾರು ರೀಚ್ ಆಗಲ್ಲ. ಅದಕ್ಕೆ ಎಲ್ಲಾರು ರೀಚ್ ವೇಸ್ಟ್ ಆಗೋದು ಬೇಡ. ಕೆಲವೇ ಜನಗಳಿಗೆ ಸೀರಿಯಸ್ ಅನ್ನೋದು ರೀಚ್ ಆಗ್ಬೇಕಂತ ಬರೀ 400-500 ಜನಕ್ಕೆ ಮಾತ್ರ ಅಲ್ಲಿ ಬುಕ್ ಮಾಡಿದ್ದಾರೆ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಳ್ಳೆ ಲೀಡರ್ ಬರ್ತಾರೆ ಅಂತ ಹೇಳಿದೀನಿ, ನಾಳೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಆಮೇಲೆ ಶನಿವಾರ ಸಾಯಂಕಾಲ ನಮ್ಮ ಟೀಮ್ ಇಂದ
ಇವತ್ತು ಕರ್ನಾಟಕದಿಂದ 75-80 ಜನ ಮಲೇಷ್ಯಾ ಟ್ರಿಪ್ ಹೋಗ್ತಾ ಇದೀವಿ. ಆಲ್ ಓವರ್ ಇಂಡಿಯಾದ 400 ಜನ. ಅಲ್ಲಿ 2 ಪೇಜ್ ಆಗಿದೆ. 2 ಪೇಜ್, ಒಂದು ಪೇಜ್ ಹೋಗ್ಬಿಟ್ಟು ಮೊನ್ನೆ ಬಂದಿದ್ದಾರೆ, ಇನ್ನೊಂದು ಪೇಜ್ ಮೊನ್ನೆ ನೈಟ್ ಹೋಗಿದೆ. ಅವ್ರು ಬರ್ತಾರೆ. ನಾವು 11 ತಾರೀಕು ನಾಳೆದು ಶನಿವಾರ ನಾವು ಹೊಡ್ತಾ ಇದೀವಿ. ತುಂಬಾ ಜನ ಏರ್ಪೋರ್ಟ್ ಬರ್ತಾರೆ. ನಿಮ್ಮನ್ನ ಬನ್ನಿ, ಬರ್ಲೇಬೇಕಂತ ನಾನೇನು ಫೋರ್ಸ್ ಮಾಡಲ್ಲ, ಆದ್ರೆ ಬಂದು ನೋಡಿದ್ರೆ ಆ ಒಂದು ವೈಭವ ಹೆಂಗಿರುತ್ತೆ. 80 ಜನನ ಸೆಂಡ್ ಆಫ್ ಮಾಡಕ್ಕೆ ಎಷ್ಟು ಜನ ಬರ್ತಾರೆ. ಅವ್ರ ಫ್ಯಾಮಿಲಿ ಇರ್ಬೋದು, ಮೋದಿಕೇರಿ ಇರ್ಬೋದು, ಎಲ್ಲ ಡೌನ್ ಲೈನ್ ಅಪ್ಲಯನ್ಸ್ ಕಂಪನಿಯವ್ರಸು ಎಲ್ಲ ಬಂದು ಹೆಂಗೆ ಈ ರೀತಿ ಒಂದು ವೈಭವ ಅಲ್ಲಿ ಏರ್ಪೋರ್ಟ್ ಅಲ್ಲೇ ಒಂದು ಹಬ್ಬ ತರ ಇರುತ್ತೆ, ಜಾತ್ರೆ ತರ ಇರುತ್ತೆ. ಅದನ್ನ ಬಂದು ನೋಡಿದ್ರೆ ನೀವು ಕಣ್ ತುಂಬಿಕೊಂಡ್ರೆ ನಿಮ್ಮ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ವಿಷನ್ ಸ್ಟ್ರಾಂಗ್ ಆಗುತ್ತೆ. ನೀವು ಬೇರೆಯವರಿಗೆ ಸೆಂಡ್ ಆಫ್ ಮಾಡಿ ಕಲ್ಸುವಾಗ ಖಂಡಿತ ನಿಮ್ಗೊಂದಿನ ಸೆಂಡ್ ಆಫ್ ಮಾಡಕ್ಕೆ ಬೇರೆಯವರು ಬಂದೇ ಬರ್ತಾರೆ. ನಿಮ್ಮ ಡೌನ್ಲೈನ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್, ನೀವು ಬಂದೇ ಬರ್ತಾರೆ. ಇದು ನನ್ನ ಅನುಭವ. ಯಾಕಂದ್ರೆ ನಾನು ಫಸ್ಟ್ ಟೈಮು ಸೆಂಡ್ ಆಫ್ ಮಾಡಿ ಕಲಿಸ್ದೆ. ಸೆಕೆಂಡ್ ಇಯರ್ಸ್ ನಾನು ಫಾರಿನ್ ಟ್ರಿಪ್ ಹೋದೆ. ಅವತ್ತಿಂದ ಇದು ನನ್ನ 19ನೇ ಫಾರಿನ್ ಟ್ರಿಪ್. 25 ದೇಶ ನೋಡ್ಕೊಂಡ್ ಬಂದಿದ್ದೀನಿ. 25 ದೇಶ. ಯಾರು ಹೇಳಿದ್ರೆ ಎಲ್ಲ ಆಶ್ಚರ್ಯ ಪಡ್ತಾರೆ. ಏನ್ ಸರ್ 25 ದೇಶ ನೋಡ್ಕೊಂಡ್ ಬಂದ್ಬಿಟ್ರಿ? ನಾವ್ ಇಂಡಿಯಾನೇ ನೋಡಿಲ್ಲ, ತಮಿಳ್ ನೋಡಿಲ್ಲ, ಕನ್ನಡ ನೋಡಿಲ್ಲ. ನಾವು ಗಾಡಿ ಸರ್ವಿಸ್ ಮಾಡಿಸ್ಬೇಕು ಹೋಗ್ತಾ ಇದ್ದೀನಿ. ಆಯ್ತಾ ಸಾರ್, ಆ ರೀತಿ ಏನಾಗುತ್ತೆ, ಇದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ನಮ್ಗೆ ಸಿಕ್ಕಿರೋದು ಈ ಒಂದು ಅವಕಾಶ. ನನಗಾಗಿದ್ದು ಅಂದ್ರೆ ನಿಮಗೂ ಆಗುತ್ತೆ. ಎಲ್ಲರೂ ಮೈಂಡ್ ಸೆಟ್ ಮಾಡಿ ಏರ್ಪೋರ್ಟ್ ಬಂದು ಎಲ್ಲಾರು ನೋಡಿ ಆ ವೈಭವನ ನೋಡಿ. ಯಾರಿಗೂ ಫೋರ್ಸ್ ಅಂತಿಲ್ಲ. ಯಾರು ನ್ಯಾಷನಲ್ ಫಾರಿನ್ ಟ್ರಿಪ್ ಹೋಗ್ಬೇಕು ನೀವು ಅಲ್ಲಿ ಬಂದ್ರೆ ಇನ್ನೂ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಓಕೆ, ಇಷ್ಟೇ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗೋ ಜಿಬಿಡಿ, ಗೋ ಮಿಲಿಯನರ್ಸ್. ಬೈ ಬೈ. ನಾಳೆ 10ನೇ ತಾರೀಕು ನಮ್ ದಸ್ಕಾದಮ್ಮು ಅವರ 50 ಲಕ್ಷ ಲಾಸ್ಟ್ ಆಗುತ್ತೆ. ನಾಳೆ ಒಳಗೆ ಎಲ್ಲರೂ ಬಿಲ್ಲಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಬೈ ಬೈ. ಸರ್ ಫೈನಲ್ ಒಂದೇ ಒಂದು ಡೌಟು. ಹಲೋ.